ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಹೊಸನಗರದ ನಿಟ್ಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಧಿ ಮುಗಿದ ಔಷಧಿ ವಿತರಣೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ನಿಟ್ಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಧಿ ಮುಗಿದ ಔಷಧಿ ವಿತರಣೆ ಎಂದು ಗ್ರಾಮಸ್ಥರ ಆರೋಪ. ನಿಟ್ಟೂರು ಆಸ್ಪತ್ರೆಗೆ ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಭೇಟಿ. ಇಲ್ಲಿ ಉತ್ತಮವಾದ ಸೇವೆ ಸಲ್ಲಿಸುವ ಡಾಕ್ಟರ್ ಇದ್ದಾರೆ. ಅವಧಿ ಮುಗಿದ ಮಾತ್ರೆಗಳನ್ನ ಬಿಸಾಕೋಕೆ ಬರಲ್ಲ, ಅದನ್ನ ಕಂಪನಿಯವರು ತೆಗೆದುಕೊಂಡು ಹೋಗ್ತಾರೆ. ಇನ್ನು ಮುಂದೆ ಯಾವುದೇ ರೀತಿಯಾಗಿ ಈ ಘಟನೆಗಳು ನಡೆಯುವುದಿಲ್ಲ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತಾನುಜ್ ಕುಮಾರ್, NKSTV4 ನ್ಯೂಸ್ ಬ್ಯೂರೋ, ಹೊಸನಗರ. ಯಾರಿಗೂ ಕೊಟ್ಟಿರೋದು ಯಾವುದೇ ತರ ದಾಖಲೆ ಮತ್ತೊಂದು ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಡಾಕ್ಟ್ರೇ ಮಾಡ್ಬೇಕಂತೇನಿಲ್ಲ ಸರ್, ಅದಕ್ಕೆ ಬೇರೆ ಇದು ಮಾಡ್ಬೋದು. ಮತ್ತೆ ಈ ಸ್ವಚ್ಛತೆ ಬಗ್ಗೆ ಗ್ರಾಮ ಪಂಚಾಯತ್ ಅವರು PDO ಎಲ್ಲ ಮಾತಾಡ್ತಾರಲ್ಲ ಸರ್, ಇವಾಗ ಪಬ್ಲಿಕ್ ಟಾಯ್ಲೆಟ್ ನಮ್ಮೂರವರಲ್ಲ ಬೇರೆ ಬೇರೆ ಊರವರಲ್ಲ ಪಬ್ಲಿಕ್ ಟಾಯ್ಲೆಟ್ ಇರ್ಲಿ ಅದೆಲ್ಲ ಅವರು ಮಾಡಿಸ್ಬೇಕಾಗತ್ತೆ. ಸ್ವಚ್ಛತೆಗೆ ಅವರಿಗೂ ಗಮನ ಕೊಡ್ಬೇಕು. ಇಲ್ಲಿ ಇದಿಲ್ಲ, ಜನ ಇಲ್ಲ ಅಲ್ಲಿ ಇಲ್ಲಿ ತುಂಬಾ ಜನ ಬರ್ತಾ ಇದಾರೆ. ಮಕ್ಕಳಿಗೆ ಕಾಯಿಲೆ ಇದ್ದವರು ಎಲ್ಲ ನೋಡಿ ಜ್ವರ ಬಂದು ಬಹಳ ಜನ ಇದ್ದಾರೆ. ಇದಕ್ಕೊಂದು ಇಂಟೀರಿಯರ್ ಪ್ಲೇಸ್ ಇದೆ, ಇಲ್ಲಿ ಡಾಕ್ಟರ್ಗಳಂತ ಹಾಕೊಟ್ಟಿದ್ದೀನಿ. ನೀವ್ ಯಾರು ಅಬ್ಜೆಕ್ಷನ್ ಮಾಡಿದ್ರೆ ಹಾಗಾದ್ರೆ ನಾವು ನೋಡ್ರಿ, ಈ ಡಾಕ್ಟ್ರು ನೋಡ್ರಿ, ಅವಧಿ ಮುಗ್ದಿರುವಂತ ಔಷಧಿನ ಅವ್ರು ಬಿಸಾಕಕ್ ಬರಲ್ಲ. ಅದಕ್ಕೆ ದಾಖಲೆ ಕೊಟ್ಟು ಅವ್ರು ಬಿಸಾಕ್ಬೇಕಂದ್ರೆ ಅವ್ರು ತಗೊಂಡೋಗ್ತಾರೆ, ಕಂಪನಿಯವ್ರು ಬಂದು ತಗೊಂಡೋಗ್ತಾರೆ. ಅದರಿಂದ ಆಯ್ತಾ. ಈಗ ನೆಕ್ಸ್ಟ್ ಅವರು ಲೆಡ್ಜರ್ ಅಲ್ಲಿ ಬರೆದು ಬಿಟ್ಟು ಹೊರಗಡೆ ಇಡ್ತಾರೆ. ಆ ತರ ಮಾಡ್ಲಿಕ್ಕೆ ಅವಕಾಶ ಇದೆ. ಏನಾದ್ರು ಇನ್ಮೇಲೆ ತೊಂದರೆ ಇದ್ರೆ ಪಂಚಾಯತ್ಗೆ ಕರೆದು ಮೀಟಿಂಗ್ ಮಾಡಬೇಕು, ಪಂಚಾಯತ್ಗೆ ಕರೆದು ಮಾತಾಡಕ್ಕೆ ಅವಕಾಶ ಇದೆ. ಇಲ್ಲಿ ಬಿಟ್ರೆ ನನಗೆ ಹೇಳಿ, ನಾನು ಇದು ಮಾಡ್ತೀನಿ. ಒಳ್ಳೆ ಡಾಕ್ಟರ್ ಇದ್ದಾರೆ, ಇವ್ರನ್ನ ತೆಗಿಯುವಂತ ಪ್ರಶ್ನೆ ಇಲ್ಲ. ಆಯ್ತಾ, ಇವರು ಕಂಟಿನ್ಯೂ ಮಾಡ್ತಾರೆ. ಇವ್ರ ಬಗ್ಗೆ ಇವ್ರಿಗೋಸ್ಕರನೇ ಇವ್ರು ಉಳಿಯೋಕ್ಕೋಸ್ಕರ ನಾನು 3-4 ಲಕ್ಷ ರೂಪಾಯಿ ಹಾಕಿ ಕ್ವಾರ್ಟರ್ಸ್ ರಿಪೇರಿ ಮಾಡ್ಕೊಟ್ಟಿದ್ದೀನಿ. ಆಯ್ತಾ, ಇಲ್ಲೇ 4 ಲಕ್ಷ ರೂಪಾಯಿ ಹಾಕಿ ರಿಪೇರಿ ಮಾಡಿಸ್ಕೊಟ್ಟಿದ್ದೀನಿ. ಇಲ್ಲಿ ಏನ್ ಮೂಲ ಸೌಕರ್ಯ ಬೇಕು ಎಲ್ಲ ನಾನು ಮಾಡ್ಕೊಡ್ತೀನಿ. ಈ ಭಾಗದ ಬಡವರು ಇದ್ದಾರೆ, ಇಂಟೀರಿಯರ್ ಪ್ರದೇಶ, ಇಲ್ಲಿಂದ ಹೊಸನಗರಕ್ಕೆ ಹೋಗಕ್ಕಾಗಲ್ಲ, ಸಾಗರಕ್ಕೆ ಹೋಗಕ್ಕಾಗಲ್ಲ. ಅದರಿಂದ ನೋಡಿ, ಇನ್ನು ಮುಂದೆ ಯಾರು ಕೇಳಿ, ಇನ್ನು ಮುಂದೆ ಡಾಕ್ಟರ್ಗೆ ಯಾರು ತೊಂದರೆ ಕೊಟ್ಟರೆ ಸೂಕ್ತ ಕ್ರಮ ತಗೊಳ್ತೇನೆ, ಅವ್ರ ಮೇಲೆ ಆಕ್ಷನ್ ತಗೊಳ್ತೇನೆ. ಯಾರು ಬಂದು ಇಲ್ಲಿ ಬಿಟ್ಟು ಸುಮ್ಮನೆ ಇದು ಮಾಡೋದು, ಅದ್ಯಾರು ವಿಜಯ ಕರ್ನಾಟಕದವರು ಬಾರಿ ಬರ್ತಿದ್ದಾರೆ. ಅವರು ಬಹಳ ಸಣ್ಣ ವಿಷಯ, ಇಲ್ಲಿ ಒಂದು ಬರೆಯೋದಂಗೆ ಬರೆಯೋದು ಇವೆಲ್ಲ ಮಾಡ್ತಾ ಇದ್ದಾರೆ. ಅವ್ರನ್ನ ಅವ್ರ ಮೆಂಬರ್ ಆಗಿ ನೋಡ್ಕೊ ಬರಿಬೇಕು ಅವೆಲ್ಲ. ಅದು CCTV ಕ್ಯಾಮ್ರಾ ಹಾಕ್ತೀನಿ, CCTV ಕ್ಯಾಮ್ರಾ ಹಾಕಿ ಕೊಡ್ತೀನಿ. ಮೇಡಮ್ ಅವರೇ, ನೀವು ಆರಾಮಾಗಿ ಕೆಲಸ ಮಾಡಿ, ನೀವೇನು ಹೆದರ್ಕೊಳ್ಳೋಕೆ ಹೋಗೋದು ಬೇಡ. ಎಕ್ಸ್ಪೀರಿಯನ್ಸ್ ಯಾವ್ದಾರು ಇದ್ರೆ ಅದನ್ನ ಕರೆಕ್ಟ್ ಆಗಿ ಬರೆದು ಡೈರಿಯಲ್ಲಿ ಬರ್ದ್ಬಿಟ್ಟು ಸಪ್ರೇಟ್ ಆಗಿ ಹೇಳಿ. ಜನಕ್ಕೆ ಹೆಲ್ಪ್ ಆಗಲಿ ಅಂತ, ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಇಲ್ಲಿ ಸೆಂಟಿಫಿಕ್ ತರಿಸಿದೀವಿ. ಎಲ್ಲ ಆಸ್ಪತ್ರೆಯಲ್ಲಿ ಇರ್ಬೇಕಂತ ಕಂಪಲ್ಸರಿ ಇಲ್ಲ. ಬ್ಲಡ್ ಟೆಸ್ಟ್ ಇಂದ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ಹಾಸ್ಪಿಟಲ್ಗೆ ಮಾಡ್ತಾ ಇದ್ದೀವಿ. ಕಾರ್ಡ್ಗಳ ಎಲ್ಲ ಬರ್ತದೆ, ನಾವು ಇಲ್ಲಿ ಬಂದಿದ್ದೀವಿ. ಆದ್ರೂ ಸರ್ವಿಸ್ ಕೊಡೋಣ ಅಂತ ಅದನ್ನ ಅರ್ಥ ಮಾಡ್ಕೊಂಡು ಇದು ಮಾಡೋದು. ಈ ತರ ನಾವು ಹೆದರಿಕೆಯಲ್ಲಿ ಮಾಡೋ ತರ ಮಾಡೋದ್ರಿಂದ ಏನು ಸರ್ವಿಸ್ ಇಲ್ಲ, ಹೆದರಿಕೆ ಮಾಡೋಂಥ ಪ್ರಶ್ನೆ ಇಲ್ಲ. ಸರ್ ಹೇಳಿ. ನೋಡಿ, ಇಲ್ಲಿ
ಉತ್ತಮವಾದಂತ ಸೇವೆ ಮಾಡ್ತಿರುವಂತ ಯಾವುದೇ ಇಲ್ಲಿ ಸಣ್ಣ ಒಂದು ಘಟನೆ ಆಗಿದ್ದು ಮಾಡಿದ್ದಾರೆ. ಎಕ್ಸ್ಪೈರಿ ಆಗಿರುವಂತ ಮಾತ್ರೆ ಇತ್ತು ಅಂತ ಹೇಳಿ ಅವ್ರ ಮೇಲೆ ಅಪಾದನೆ ಮಾಡಿ ಸ್ವಲ್ಪ ಇಲ್ಲಿ ಗೊಂದಲ ಮಾಡಿದ್ದಾರೆ. ಇಲ್ಲಿ ಯಾತಕ್ ಮಾಡಿದ್ರು ಏನಂತ ಗೊತ್ತಿಲ್ಲ. ಪಂಚಾಯತ್ಗೆ ಅವರೆಲ್ಲ ಬಂದು ನೋಡಿದ್ದಾರೆ. ಎಕ್ಸ್ಪೈರಿ ಆಗಿರುವಂತ ಮಾತ್ರೆನ ಯಾವ ಕಾರಣಕ್ಕೂ ಅವ್ರು ಬಿಸಾಕಕ್ಕೆ ಬರಲ್ಲ. ಅದು ಸಪ್ರೇಟ್ ಇಟ್ಟು ಕಂಪನಿಯವರು ಬದಲು ತಗೊಂಡು ಹೋಗ್ಬೇಕು, ವಾಪಸ್ ತಗೊಂಡು ಹೋಗ್ತಾರೆ. ಅದನ್ನ ಆ ಥರ ಇರೋದ್ರಿಂದ ಅವ್ರು ಹಾಗೆ ಇಟ್ಟಿದ್ದಾರೆ. ಅದರಿಂದ ಈಗ ಹೇಳಿದ್ದೀನಿ, ಯಾವುದೇ ಇನ್ನು ಮುಂದೆ ಆ ಥರ ಆಗಬಾರ್ದು, ಸರಿಯಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಮತ್ತು ಆ ಡಾಕ್ಟ್ರ್ ಬಗ್ಗೆ ಇಲ್ಲಿ ಯಾರು ಕಂಪ್ಲೇಂಟ್ ಏನು ಮಾಡಲಿಲ್ಲ, ಇಲ್ಲಿವರೆಗೆ ಕಂಪ್ಲೇಂಟ್ ಬರಲಿಲ್ಲ. ಸಾರ್ವಜನಿಕರು ಅವ್ರು ಇರಬೇಕು ಅನ್ನೋದೇ ಭಾಳ ಜನರಲ್ಲಿ ಅಪೇಕ್ಷೆ ಇದೆ. ಅದರಿಂದ ಅವ್ರಿಗೆ ವಾರಣೆ ಕೊಟ್ಟಿದ್ದೀವಿ, ಆ ಥರ ಆಗಬಾರ್ದು ಇನ್ನು ಮುಂದೆ. ಅದನ್ನು ಎಕ್ಸ್ಪೈರಿ ಆಗಿರುವಂಥ ಮಾತ್ರೆನ ಸಪ್ರೇಟಾಗಿತ್ತು ಲೆಡ್ಜರಲ್ಲಿ ಬರೆದು ಇದು ಹೇಗಿದೆ ಅಂತ ಸಪ್ರೇಟ್ ಒಂದು ಬಾಕ್ಸಲ್ಲಿ ಹಾಕಿಡಿ ಅಂತ ಹೇಳಿದ್ದೀವಿ. ಹಾಗಾಗಿ ಇಲ್ಲಿ ಅವಶ್ಯಕತೆ ಇದೆ. ಈ ಭಾಗದ ಸುತ್ತಮುತ್ತ ಸಾಗರ ಹೋಗ್ಬೇಕು, ಇಲ್ಲಾಂದ್ರೆ ಹೊಸನಗರಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಬಹಳ ಜನ ಬಡವರಿದ್ದಾರೆ, ಕುಂದಾಪುರಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ನೀವು ನೋಡಿದ್ರೆ ಎಷ್ಟು ಜನ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ. ಅವರು ಪಾಪ ನೋಡಿ, ಇಲ್ಲಿ ECG ಇದಿರಲಿಲ್ಲ, ಅವರೇ ಸ್ವಂತ ಹಾಕಿಕೊಂಡಿದ್ದಾರೆ. ಇನ್ನೊಂದು ಯಾವುದೋ ಒಂದು ಬ್ಲಡ್ ಚೆಕ್ ಮಾಡೋದೆಲ್ಲ ತಗೊಂಡು ಹಾಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಕಾಳಜಿ ಇದೆ, ಈ ಭಾಗದ ಜನರ ಬಗ್ಗೆ ಕಾಳಜಿ ಇದೆ. ಹಾಗಾಗಿ ಕೆಲವರು ಯಾವುದೋ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ದಾರೆ, ಇಲ್ಲಿ ಡಾಕ್ಟ್ರು ಬರಬಾರ್ದು, ಇಲ್ಲಿ ಡಾಕ್ಟರ್ ಬಂದರೆ ಇಲ್ಲಿ ಸಮಸ್ಯೆ ತರಬೇಕನ್ನೋದು ಮಾಡಿರಬೇಕು. ಹಾಗಾಗಿ ಇದು ತಪ್ಪಾಗಿದೆ, ಆ ಥರ ಆಗಬಾರ್ದು. ಸಾರ್ವಜನಿಕ ಇದರಲ್ಲಿ ಇಲ್ಲಿ ಬೇಕಾಗುತ್ತೆ. ಯಾಕಂದ್ರೆ ಈ ಭಾಗದ ಜನರು ಟೂರಿಸ್ಟ್ ಬರ್ತಾರೆ ನೋಡಿ. ಇಲ್ಲೊಂದು 2-3 ಜನ ಟೂರಿಸ್ಟ್ ಜ್ವರ ಅಂತ ಬಂದಿದ್ದಾರೆ. ಪಾಪ ಅವ್ರಿಗೆ ಎಲ್ಲಿ ಹೋಗ್ತಾರೆ ಅವರು? ಹಾಗಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಆಗಬೇಕು. ಇಲ್ಲಿ ಏನು ಸೌಕರ್ಯ ಬೇಕು ಎಲ್ಲವನ್ನೂ ನಾನು ಕೊಡ್ತೀನಿ. ನಾನೇ ಹಾಕಿಸಿ ಅವ್ರಿಗೆ ಉಳಿಯೋಕ್ಕೂ ವಾಟರ್ಸ್ ರೆಡಿ ಮಾಡಿಕೊಟ್ಟಿದ್ದೀನಿ. 4 ಲಕ್ಷ ರೂಪಾಯಿ ಕೊಟ್ಟು ವಾಟರ್ಸ್ ಎಲ್ಲ ರೆಡಿ ಮಾಡಿ ಪಾಪ ಅವ್ರು ಇರ್ತೀನಿ ಅನ್ನೋದಕ್ಕೆ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ CCTV ಎಲ್ಲ ಹಾಕ್ತೀವಿ, ನಾವು ಮುಂದೆ ಎಲ್ಲ ಹಾಕಿ ಇಲ್ಲಿ ಅವರಿಗೆಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ACU ನಾವೆಲ್ಲ ಬಂದಿದ್ದೀವಿ. ಡಾಕ್ಟರ್ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ಅವ್ರ ಬಗ್ಗೆ ಇಲ್ಲಿ ಭಾಳ ಜನರು ನಮಗೇನು ಯಾರು ಕಂಪ್ಲೇಂಟ್ ಮಾಡಿಲ್ಲ, ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ. ಪತ್ರಿಕೆಯಲ್ಲಿ ಮಾತ್ರ ಭಾಳ ಇಲಿ ಹೋಗಿದ್ದು ಹುಲಿ ಹೋದ ಥರ ಬರ್ದಿದ್ದಾರೆ. ಪಾಪ ಅವರು ಯಾವ ಉದ್ದೇಶದಿಂದ ಬರ್ದಾರೋ ಅಥವಾ ಅದು ಯಾವುದೋ ಪಕ್ಷದ ಏಜೆಂಟ್ ಅಂತ ಕಳ್ದದ. ಅವ್ರು ಯಾರು ಆ ಏಜೆಂಟ್ ಆಗಿ ಬರ್ದಿದ್ದಾರೆ ಬಿಟ್ರೆ ಅವ್ರ ಉದ್ದೇಶ ಆಗಿ ಬರ್ದವ್ರಲ್ಲ. ಅವರು ಒಂದು ಪಕ್ಷದಲ್ಲಿ ಇದ್ದಾರೆ. ಅವರು ಈಗ ಯಾರು ವಿಜಯ ಕರ್ನಾಟಕದಲ್ಲಿ ಬರ್ದಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದಾರೆ. ಅಪ್ಪ ಹಿಂದೆ ಒಂದು ಸುದ್ದಿನೂ ಬರೀತಿರಲ್ಲ 5 ವರ್ಷದ ಹಿಂದೆ. ಈಗ ಎಲ್ಲರೂ ಇದ್ದಾರೆ, ವಿಜಯ ಕರ್ನಾಟಕ ಬರ್ದವ್ರು ಯಾರಿದ್ದಾರೆ ಅವ್ರು ಯಾಕಂದ್ರೆ ಆಗಬಾರ್ದು ಈ ತರದೆಲ್ಲ. ಆದ್ರಿಂದ ಇಲ್ಲಿ ಯಾವುದೇ ಸಮಸ್ಯೆ ಆಗುವಂತ ರೀತಿಯಲ್ಲಿ ಆಗಬಾರ್ದು. ಇನ್ನೇನಾದ್ರು ಆ ತರ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀನಿ. ಇತ್ತೀಚೆಗೆ ಶಿಕ್ಷಣ ವೇಗವಾಗಿ ಚಲಿಸುತ್ತಿದೆ. ಆದ್ದರಿಂದ ಪೋಷಕರು ಮಕ್ಕಳಿಗೆ ಶಿಕ್ಷಣ ಹೆಚ್ಚು ಒತ್ತು ಕೊಡಬೇಕೆಂದು ನಾಯಕನಹಟ್ಟಿಯಲ್ಲಿ ಗೋವಿಂದ ಕಾರಜೋಳ ಅವರು ಹೇಳಿದರು. ಇತ್ತೀಚೆಗೆ ಶಿಕ್ಷಣ ವೇಗವಾಗಿ ಚಲಿಸ್ತಾ ಇದೆ. ಆದ್ದರಿಂದ ಪೋಷಕರು ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕೆಂದು ರಾಜ್ಯ ಉಪಮುಖ್ಯಮಂತ್ರಿ ಚಿತ್ರದುರ್ಗ ಲೋಕಸಭಾ ಸದಸ್ಯ ಗೋವಿಂದ ಕಾರಜೋಳ ಅವರು ಹೇಳಿದರು. ಅವರು ನಾಯಕನಹಟ್ಟಿ ಸಮೀಪದ ಹೈಕಲ್ ಗ್ರಾಮದ ದಲಿತ ಕಾಲೋನಿಗೆ ಆಗಮಿಸಿ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಹೈಕಲ್ ಗ್ರಾಮಕ್ಕೆ ಆಗಮಿಸಿದಲೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದರು. ನಂತರ ಮಾತನಾಡಿದವರು ಹೈಕಲ್ ಗ್ರಾಮ ಅಭಿವೃದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಅಂತ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ನಮ್ಮ ದೇಶ ಸೇವೆಗೆ ಹಗಲಿರುಳು ರಾತ್ರಿ ಎನ್ನದೆ 18 ಗಂಟೆಗಳ ಕಾಲ ನಿರಂತರ ಕೆಲಸ ಮಾಡುತ್ತಿದ್ದಾರೆ. ಒಂದು ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತವನ್ನ ಉತ್ತಮವಾಗಿ ಮಾಡುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಡೀ ವಿಶ್ವವೇ ಕೊಂಡಾಡ್ತಿದೆ ಅಂತ ತಿಳಿಸಿದರು. ಶಿಕ್ಷಣವು ನಮ್ಮೆಲ್ಲರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಮ್ಮೆಲ್ಲರಿಗೂ ಅತ್ಯುನ್ನತ ಸಾಮರ್ಥ್ಯವನ್ನ ತಲುಪಲು ದಾರಿ ಮಾಡಿಕೊಡುತ್ತದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಬೆಳಗಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುಶ್ರೀ, ಬೆಳಗಟ್ಟ PDO ವಿಶಾಲಾಕ್ಷಿ ಹಾಗೂ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಮುರಳಿ, ಸೀತಾರಾಮರೆಡ್ಡಿ, ಹಟ್ಟಿಯ ಯಜಮಾನರು, ಯುವಕರು ಇನ್ನು ಅನೇಕರು ಉಪಸ್ಥಿತರಿದ್ದರು. ಹರೀಶ್ ನಾಯಕನಹಟ್ಟಿ, NK64 ನ್ಯೂಸ್ ಬ್ಯೂರೋ, ಚಿತ್ರದುರ್ಗ.
ಎಲ್ಲ ಶಾಸಕಿ ಪಾಪಣ್ಣವರು, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಮೊರಾಜಿ ಅವರು ಬಂದಿದ್ದಾರೆ. ನಮ್ಮ ಪಂಚಾಯತಿಯ ನಗರಸಭೆ ಸದಸ್ಯರು ಜಯಂತಿ ಅವರು ಕೂಡ ಸಾಹೇಬರ ಅಭಿಮಾನಿಗಳು, ಅವರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೆ ನಮ್ಮ ವಿಶೇಷವಾಗಿ ರಾಯಚೂರು ಗ್ರಾಮದಲ್ಲಿ PDO ನಮ್ಮ ಆಯ್ಕೆಲ್ ಗ್ರಾಮದಲ್ಲಿ ಬಹಳ ಐವಳೆ ಅವರು ಬಹಳ ವಿಶೇಷವಾಗಿದ್ದಾರೆ ಸರ್. ಜಾಸ್ತಿ ನಮ್ಮ ಅಣ್ಣತಮ್ಮಗಳೇ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಮೈಲಾರಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆಗೆ ನಾವು ಬಂದಿದ್ದು ಭಾರಿ ಒಳ್ಳೆ. ನಾಯಕನಹಟ್ಟಿಯ ಮಾದಯ್ಯನಹಟ್ಟಿ ಕಾವಲು ಬಸವೇಶ್ವರ ಸ್ವಾಮಿಯ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಜರುಗಿತು. ಮಾದಯ್ಯನಹಟ್ಟಿ ಕಾವಲು ಬಸವೇಶ್ವರ ಸ್ವಾಮಿಯ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮ ಸಡಗರದಿಂದ ಜರುಗಿತು. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಹೋಬಳಿಯ ಮಾದಯ್ಯನಹಟ್ಟಿ ಗ್ರಾಮದಲ್ಲಿ ಕಾವಲು ಬಸವೇಶ್ವರ ಶ್ರಾವಣ ಮಾಸದ ವಿಶೇಷ ಪೂಜಾ ಕೈಂಕಾರಗಳು ನಡೆಯಿತು. ಈ ವೇಳೆ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಟಿ ಬಸಪ್ಪ ನಾಯಕ ಮಾತನಾಡಿ, ನಾಯಕನಹಟ್ಟಿ ಮತ್ತು ಮಾದಯ್ಯನಹಟ್ಟಿ ಗ್ರಾಮಸ್ಥರು 12 ಮತ್ತು 13ನೇ ಶತಮಾನದಿಂದಲೂ ಪೂರ್ವಿಕರು ಕಾವಲು ಬಸವೇಶ್ವರ ಸ್ವಾಮಿ ಶ್ರಾವಣ ಮಾಸದ 2ನೇ ಗುರುವಾರ ಪ್ರತಿ ವರ್ಷ ಸಂಪ್ರದಾಯದಂತೆ ಗುರುತಿಪ್ಪೇರುದ್ರೇಶ್ವರ ಸ್ವಾಮಿಯ ಪಟ್ಟದ ಬಸವಣ್ಣನನ್ನ ಕರೆತಂದು 101 ಕೊಡ ನೀರಿನಿಂದ ಅಭಿಷೇಕ ಮಾಡಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಸುರೇಶ್ ಬೆಳಗೆರೆ, NK4 ನ್ಯೂಸ್ ಬ್ಯೂರೋ, ಚಿತ್ರದುರ್ಗ. ಶ್ರಾವಣದ 2ನೇ ಗುರುವಾರ ಮಾದನಹಟ್ಟಿ ಗ್ರಾಮದಲ್ಲಿ ಕಾವಲು ಬಸವೇಶ್ವರ ಅಭಿಷೇಕ ಮತ್ತು ದಾಸೋಹದಲ್ಲಿ ಪ್ರತಿ ವರ್ಷ ಭಾಳ ಪುರಾತನ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಇಲ್ಲಿಗೂ ಮತ್ತು ತಿಪ್ಪೇಸ್ವಾಮಿ ಭಾಳ ಅನನ್ಯವಾದ ಒಂದು ಅನುಬಂಧ. ನಮ್ಮ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇಸ್ವಾಮಿ ಮತ್ತು ಈ ಕಾವಲು ಬಸಪ್ಪಗೂ ಪುರಾತನ ದಿನಗಳಿಂದ ಒಂದು ಅನುಬಂಧ ಇದ್ದಂಗೆ. ಅಲ್ಲಿಂದ ಸ್ವಾಮಿಯಲ್ಲಿ ಬಂದು ಇಲ್ಲಿ ಒಂದು ನಂದಿಕೋಲು ಮತ್ತು ಸ್ವಾಮಿಯ ಪಟ್ಟದ ಗೂಳಿ ಬಸವಣ್ಣ ಬಂದು ಇಲ್ಲಿ ಪೂಜೆ ನಿರ್ವಹಿಸ್ಕೊಂಡು ಅಲ್ಲಿಂದ ಬಂದಂಥ ಸ್ವಾಮಿಗೆ ನಾವಿಲ್ಲೆಲ್ಲ ಅಭಿಷೇಕ 101 ಕೊಡ ನೀರು ಹಾಕಿ 101 ಪೂಜೆ 101 ಅಭಿಷೇಕ ಕೂಡ ಇಲ್ಲಿ ನಡೀತದೆ. ಇದು ಒಂದು ಏನಂದರೆ ಇದ್ರದ್ದು ಒಂದು ಪವಾಡ. ಪ್ರತಿ ವರ್ಷ ಎಂಥ ಬರಗಾಲದಲ್ಲಿ ಬಸವಣ್ಣ ಪೂಜೆ ಮಾಡಿದ್ರೆ ಒಂದು 2 ಆನೆ ಆದರೂ ಉದುರುತ್ತೆ ಅಂತೇಳಿ ಹಿಂದಿನಿಂದಲೂ ಕೂಡ ಅದು ಪದ್ಧತಿ ಇದೆ. ಆದರೆ ಅದು ನಡೀತಾ ಬರ್ತಾ ಇದೆ. ಕಾಲು ಬಸವಣ್ಣ ಹೋಗಿ ಪೂಜೆ ಮುಗಿಸ್ಕೊಂಡು ಹೋಗಿ ದೇವಸ್ಥಾನ ದೇವ್ರ ಗುಡಿ ತುಂಬ ಕತ್ತಿಗೆ ಇಲ್ಲಿ ಒಂದು 2 ಆದರೂ ಹನಿ ಊರುವಂಥ ಒಂದು ಪ್ರವೃತ್ತಿ ನಮ್ಮ ಹಿಂದಿನಿಂದ ಪೂರ್ವಿಕರು ನಡ್ಕೊಂಬಂದಂಥ ಕಾರ್ಯನ ನಾವು ಕೂಡ ಇವಾಗ ನಡೆಸೋದಕ್ಕೆ ಕಡುಬು ಮತ್ತು ಇದು ಎಡೆ ಯಾವಾಗೂ ಕಡುಬು ಉಳುಸೊಪ್ಪು ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಡ್ ಬರ್ತಿದ್ವಿ? ಸಾವಿರಾರು ವರ್ಷಗಳ ತಿಪ್ಪೇಸ್ವಾಮಿಗೆ 400-500 ವರ್ಷ ಅವರು ಏನು ಇಲ್ಲಿ ಬಂದು ನೆಲೆಸಿದ್ರು ಅವಾಗಲಿಂದಲೂ ಇದು ಪೂಜೆ ನಡೀತಾ ಇದೆ. ಯಾಕಂದರೆ ಇದು ಬಸವಣ್ಣ ಎಲ್ಲಿಗೂ ಹೋಗೋದು, ಯಾರು ಹಾಕ್ಕೊಂಡು ಹೋಗೋಂಥದ್ದು ಇಲ್ಲಿ ಇದ್ದಕ್ಕಿದ್ದಂಗೆ ಇಲ್ಲಿ ಬಿದ್ದಿದ್ದಕ್ಕೆ ಅವ್ರ ಗಾಡಿ ಎತ್ತುಗಳು ಎಲ್ಲ ಮುರಿದು ಇಲ್ಲಿ ಇದಾದಾಗ ಅವರು ಇಲ್ಲೇ ಬಿಟ್ಟು ಹೋಗಿದ್ರು. ಅದು ಈ ಕಡೆ ತಿಪ್ಪೇಸ್ವಾಮಿ ಕಡೆಗೆ ಮುಖ ಮಾಡಿ ಇಲ್ಲಿ ಬಿದ್ದಿದ್ದನ್ನು ಅದು ತಿಪ್ಪೇಸ್ವಾಮಿಯವರು ಇಲ್ಲ ಐತೆ ಅಂತೇಳಿ ಅವರು ತೋರಿಸಿದ್ದಕ್ಕೆ ಜನಗಳಲ್ಲಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಅವಾಗಲಿಂದನೂ ಕೂಡ ಇದು ನಡೀತಾ ಇರುತ್ತೆ. ಕಾವಲು ಬಸಪ್ಪ ಅಂತಲೇ ಇದು ಹೆಸರು. ಅದಕ್ಕೆ 2ನೇ ಗುರುವಾರ ಶ್ರಾವಣದಲ್ಲಿ ಪ್ರತಿ ವರ್ಷ ಇಲ್ಲಿ ಕಾವಲು ಬಸಪ್ಪ, 3ನೇ ವಾರ ಏಕಾಂತ ಮಠ, 4ನೇ ವಾರದಲ್ಲಿ ಕೆರೆ ಗಂಗಮ್ಮ ಮುಗಿಸಿ ಇಲ್ಲಿ ತಿಪ್ಪೇಸ್ವಾಮಿ ಒಂದು ಏನು ಆವಾಗ ಆದೇಶ ಮಾಡೋದು ಅದೇ ಅಂತ ನಡೀತಾ ಇದೆ. ಬೆಂಗಳೂರಿನ ಪ್ರಣವ್ ಫೌಂಡೇಶನ್ನಿಂದ ಪುಸ್ತಕ 2024 ಕಾರ್ಯಕ್ರಮದಡಿ ಮಕ್ಕಳಿಗೆ ಪುಸ್ತಕ ಕಿಟ್ ವಿತರಣೆ ಮಾಡಲಾಯಿತು. ಪ್ರಣವ್ ಫೌಂಡೇಶನ್ ಮತ್ತು ಆರ್ವಿ ಟ್ರಸ್ಟ್ ವತಿಯಿಂದ ಪುಸ್ತಕ 2024 ಕಾರ್ಯಕ್ರಮದಡಿ ಆನೇಕಲ್ ತಾಲೂಕಿನ ತಿಮ್ಮರಾಮಸ್ವಾಮಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ಕಿಟ್ ಅನ್ನು ವಿತರಿಸಲಾಯಿತು. ಸರ್ಕಾರಿ ಶಾಲಾ ಮಕ್ಕಳಿಗೆ ನೆರವಾಗಲು ಪ್ರಣವ ಫೌಂಡೇಶನ್ ವತಿಯಿಂದ
ಪುಸ್ತಕ ಕಿಟ್ ವಿತರಿಸುವ ಯೋಜನೆ ಕಳೆದ ವರ್ಷ ಆರಂಭವಾಗಿತ್ತು. ಕಳೆದ ಸಾಲಿನಲ್ಲಿ 2500 ಕಿಟ್ಗಳನ್ನು ವಿತರಿಸಲಾಗಿತ್ತು. ಈ ವರ್ಷ ಸುಮಾರು 5000 ಕಿಟ್ ವಿತರಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಬಿಇಒ ವೆಂಕಟೇಶ್, ಮುಖ್ಯೋಪಾಧ್ಯಾಯರಾದ ವಿಜಯಲಕ್ಷ್ಮಿ ಮತ್ತು ಸುಧಾ, ಫೌಂಡೇಶನ್ ಟ್ರಸ್ಟಿಗಳಾದ ವಿಷ್ಣುಕಟ್ಟೆ ಹಾಗೂ ರಕ್ಷಿತ್ ಕಿಂಗ್ ಕ್ರಿಯೇಷನ್ ಮಾಲೀಕ ಎಲ್ ಆನಂದ್ ಉಪಸ್ಥಿತರಿದ್ದರು. ವೇದಮೂರ್ತಿ, NK4 ನ್ಯೂಸ್ ಬ್ಯೂರೋ, ಬೆಂಗಳೂರು. ನಮಸ್ಕಾರ. ಪ್ರಣವ್ ಫೌಂಡೇಶನ್ ಅನ್ನೋದು ಶುರುವಾಗಿದ್ದು ಕೋವಿಡ್ ಟೈಮಲ್ಲಿ ಜನಗಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದ ಒಂದು ಕೆಲಸ ಇದು. ಒಂದು 10 ಜನ ಯುವಕರು ಸೇರಿ ನಾವು ದೇಶಕ್ಕೆ ಏನಾದರೂ ಮಾಡಬೇಕು ಅಂತ ಶುರು ಮಾಡಿದ್ವಿ. ಅದರಿಂದ ಹೋಗ್ತಾ ನಮಗೆ ಸ್ಕೂಲ್ಗಳಲ್ಲಿ ಬುಕ್ಸ್ ಸಿಗ್ತಾಯಿಲ್ಲ, ಜಾಮಿಟ್ರಿ ಬಾಕ್ಸ್ ಸಿಗ್ತಾಯಿಲ್ಲ ಅನ್ನೋದು ತುಂಬ ತಿಳಿದು ಬಂತು. ಅದು ತಿಳಿದ ಮೇಲೆ ಜಾಮಿಟ್ರಿ ಬಾಕ್ಸ್ ಆಗಲಿ, ಬುಕ್ಸ್ ಆಗಲಿ ನಾವು ಯಾವ ಥರ ಅವರಿಗೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ತುಂಬ ಸ್ಕೂಲ್ಸಲ್ಲಿ ನಾವು ಮಾತಾಡಿದಾಗ ಅವ್ರು ಹೇಳಿದ್ರು ಈ ಥರ ಕೊಟ್ಟರೆ ಯೂಸ್ ಆಗುತ್ತೆ ಅಂತ. ಅದನ್ನು ಇಟ್ಕೊಂಡು ನಾವು ಒಂದು ಆಲ್ಮೋಸ್ಟ್ ಹೋದ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಹೋದ ವರ್ಷ ಆಲ್ಮೋಸ್ಟ್ 2500 ಮಕ್ಕಳು ಕೊಟ್ಟಿದ್ವಿ ನಾವು. ಈ ವರ್ಷ 5000, ಅದಕ್ಕಿಂತ ಹೆಚ್ಚು ಮಕ್ಕಳಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಕೊಟ್ಟಿದ್ದೀವಿ. ಆಲ್ರೆಡಿ 4 ಪುಸ್ತಕ ಮತ್ತು ಜಾಮಿಟ್ರಿ ಬಾಕ್ಸ್ ಎಲ್ಲ ಕೊಟ್ಟಿದ್ದೀವಿ. ಇದರಿಂದ ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ತುಂಬ ರಿಕ್ವೆಸ್ಟ್ ಬರುತ್ತೆ. ಆ ರಿಕ್ವೆಸ್ಟ್ ಮೇಲಲ್ಲಿ ಬರ್ಬೋದು ಅಥವಾ ನಮಗೆ ಕಾಲ್ ಮಾಡ್ಬೋದು. ಈ ಥರ ಎಲ್ಲ ಬಂದಾಗ ನಮ್ಮ ಕಡೆಯಿಂದ ನಾವು ಫಸ್ಟ್ ವೆರಿಫೈ ಮಾಡ್ತೀವಿ ಅವ್ರು ನಿಜವಾಗ್ಲೂ ಇದು ತಲುಪಿದ್ರೆ ಅವ್ರಿಗೆ ಯೂಸ್ ಆಗುತ್ತಾ ಇಲ್ವಾ, ಇದೆಲ್ಲ ವೆರಿಫೈ ಮಾಡಿ ಆಮೇಲೆ ನಾವು ಆ ಸ್ಕೂಲ್ಗೆ ಹೋಗಿ ಅದನ್ನು ತಲುಪಿಸ್ತಾ ಇದ್ದೀವಿ. ಆ್ಯಂಡ್ ಎಲ್ಲಿ ಯಾವ ಮಕ್ಕಳಿಗೆ ಸಿಗ್ತಾ ಇಲ್ಲ ಅದನ್ನು ಚೆಕ್ ಮಾಡಿ ಆಮೇಲೆ ಕೊಡ್ತಾಯಿದ್ದೀವಿ. ಕೆಲವು ಕಡೆ ಏನಾಗುತ್ತೆ, ಒಂದೇ ಸ್ಕೂಲ್ಗೆ ತುಂಬ ಹೋಗ್ತಾ ಇರ್ತಾರೆ, ಎಲ್ಲರೂ ಒಂದೇ ಕಡೆ ಹೋಗಿ ಕೊಡ್ತಾ ಇರ್ತಾರೆ. ಬಟ್ ನಾವು ಆ ಥರ ಇಲ್ಲ, ನಾವು ಅದನ್ನು ವೆರಿಫೈ ಮಾಡ್ತೀವಿ. ಒಂದೇ ಕಡೆ ಹೋಗ್ತಾ ಇದೆಯಾ ಅಥವಾ ಎಲ್ಲಿ ಸಿಗ್ತಾ ಇಲ್ಲ, ಇನ್ ಡೆಪ್ತಾಗಿ ಹಳ್ಳಿಗಳಲ್ಲಿ ಸಣ್ಣ ವಿಲೇಜಲ್ಲಿ ಕೂಡ ನಾವು ಚೆಕ್ ಮಾಡಿ ಅಲ್ಲಿ ಕೊಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಆಗಿದ್ದು ಹೇಳಬೇಕು ಅಂದರೆ ಬಾಗೋಜಿಕೊಪ್ಪ ಅಂತ ಒಂದು ಬೆಳಗಾವಿ ಊರಲ್ಲಿ ಅಲ್ಲಿ ಯಾವುದೇ ಥರ ಅವ್ರಿಗೆ ಪುಸ್ತಕನೇ ಸಿಗ್ತಾ ಇರಲಿಲ್ಲ. ಅಲ್ಲಿ ಹೋಗಿ ನಾವು ವೆರಿಫೈ ಮಾಡಿ ಅಲ್ಲಿ ಹೋಗಿ ಕೊಟ್ಟಿದ್ದೀವಿ. ಅಲ್ಲಿ ಆಲ್ಮೋಸ್ಟ್ 1000 ಮಕ್ಕಳಿಗೆ ಕೊಟ್ಟಿದ್ದೀವಿ. ಇದೇ ಥರ ಯಾರಿಗೇ ರಿಕ್ವೈರ್ಮೆಂಟ್ ಇದ್ರೂ ನಮ್ಮ ಪ್ರಣವ್ ಫೌಂಡೇಶನ್ ಅನ್ನೋದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿ ನಮಗೆ ಮೇಲ್ ಬಂದರೆ ಆ ಮೇಲ್ ರಿಕ್ವೆಸ್ಟ್ ಇಟ್ಕೊಂಡು ಅವರ ಲೆಟ್ರೇಟಲ್ಲಿ ಬಂತು ಅಂದರೆ ನಾವು ಅದರ ಪ್ರಕಾರ ಕೊಡ್ತೀವಿ. ನಮ್ಮ ಮೇನ್ ಅನಿಸಿಕೆ ಬಂದ್ಬಿಟ್ಟು ಈ ಪುಸ್ತಕ 2024 ಏನಿದೆ ಇದನ್ನು ಪ್ರತಿ ವರ್ಷ ತುಂಬ ಮಕ್ಕಳಿಗೆ ಕೊಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಇದೆ. ನಾನು ಸುಧಾ ಮೇಡಮ್ ಅಂತ ಶ್ರೀ ತಿಮ್ಮರಾಯಸ್ವಾಮಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತೀನಿ. ನಮ್ಮ ಶಾಲೆಗೆ ಬರುವಂಥ ಮಕ್ಕಳು ಸಾಧಾರಣವಾಗಿ ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಮಕ್ಕಳು. ಅವ್ರಿಗೆ ಒಂದೊಂದು ಪುಸ್ತಕ ತಗೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅವರು ಕೆಲವೊಂದೆಲ್ಲ ಬೇರೆ ಕಡೆ ಅಫೋರ್ಡ್ ಮಾಡಿಸ್ತಾ ಇದ್ವಿ. ಆದರೆ ಈ ಪ್ರಣವ್ ಫೌಂಡೇಶನಿಂದ ಇವತ್ತು ನಮಗೆ ಪುಸ್ತಕಗಳು ಜೊತೆಗೆ ಒಂದು ಜಾಮಿಟ್ರಿ ಬಾಕ್ಸ್ ಕೊಡ್ತಾ ಇದ್ದಾರೆ. ಗಣಿತ ಮಾಡೋಕ್ಕೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಒಂದೊಂದ್ಸಲ 1, 2, 3 ಜಾಮಿಟ್ರಿ ಬಾಕ್ಸ್ ಇಟ್ಕೊಂಡು ಅದನ್ನು ಮ್ಯಾಚ್ ಮಾಡೋವಾಗ ಅವ್ರು ಕೊಡೋದು ಮತ್ತು ವಾಪಸ್ ತಗೊಳ್ಳೋದು ಹೀಗೆ ಮಾಡ್ತಾ ಇದ್ವಿ. ಆದರೆ ಇವತ್ತು ಪ್ರಣವ್ ಫೌಂಡೇಶನಿಂದ ಅವ್ರಿಗೆ ಪ್ರತಿಯೊಂದು ಮಗುಗೂ ಒಂದೊಂದು ಜಾಮಿಟ್ರಿ ಬಾಕ್ಸು ಫುಲ್ಲು ಟೆಕ್ಸ್ಟ್ ಬುಕ್, ನೋಟ್ಬುಕ್ಸು, ಪೆನ್ನು, ಪೆನ್ಸಿಲ್ ಎಲ್ಲ ಒಂದು ಕಿಟ್ ಕೊಟ್ಟಿದ್ದಾರೆ. ತುಂಬ ಅನುಕೂಲ ಆಗಿದೆ. ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಸರ್. ತುಂಬಾ ಮುಖ್ಯ ಸರ್. ಅದರಲ್ಲೂ ಜಾಮಿಟ್ರಿ ಬಾಕ್ಸ್ ಅನ್ನೋದು ಈಗ ಮಕ್ಕಳಿಗೆ ಗಣಿತ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿದೆ. ಅವರಿಗೆ ಒಂದು ಸ್ಕೇಲ್ ಇಟ್ಕೋಬೇಕಂದ್ರೆ ಒಂದು ಸ್ಕೇಲು ತೊಗೊಳಕ್ಕಾಗಲ್ಲ ಮಕ್ಕಳಿಗೆ. ಒಂದು ಕೈವಾರ ತೊಗೋಬೇಕು, ಒಂದು ಕಾಂಪಾಸ್ ತೊಗೋಬೇಕು, ಅದು ತೊಗೊಳಕ್ಕೆ ಕಷ್ಟ ಆಗುತ್ತೆ. ಇದರಿಂದ ಅವ್ರು ಗಣಿತದಿಂದ ಮುಂದೆ ಹೋದರೆ ಅವ್ರ ಜೀವನ ತುಂಬ ಚೆನ್ನಾಗಿ ರೂಪಿಸ್ಕೋಬೋದು. ಮುಂದೆ ಬೇರೆ ಎಜುಕೇಷನ್ ತೊಗೊಳಕ್ಕಾಗಿರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಆದರೆ ಈ ಒಂದು ಹೈಸ್ಕೂಲು ಮತ್ತು ಪ್ರೈಮರಿ ಅನ್ನೋದು ಒಂದು ಹಂತ ಮಕ್ಕಳ ಒಂದು ಭವಿಷ್ಯಕ್ಕೆ. ಈ ಹಂತದಲ್ಲಿ ಎಲ್ಲ ಸಲಕರಣೆಗಳು ಅವ್ರಿಗೆ ಮುಖ್ಯ. ಆದರೆ ಕೆಲವೊಂದು ಕೊರತೆಯಿಂದ ಮಕ್ಕಳ ಭವಿಷ್ಯ ಕೆಲವೊಂದು ಸಲ ಕುಂಠಿತ ಆಗ್ಬಿಡುತ್ತೇನೋ ಅಂತ ಈ ಥರ ಫೌಂಡೇಶನಿಂದ ಮಕ್ಕಳ ಒಂದು ಬೆಳವಣಿಗೆಗೆ ತುಂಬ ಅನುಕೂಲ ಆಗಿದೆ ಸರ್. ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಸಂಭ್ರಮದ ಮಹಾಲಕ್ಷ್ಮಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಸಂಭ್ರಮದ ವರಮಹಾಲಕ್ಷ್ಮಿ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ಸಂಪ್ರದಾಯದಂತೆ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಪೂಜೆನ ಏರ್ಪಡಿಸಲಾಗುತ್ತದೆ ಎಂದು ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ತಿಳಿಸಿದ್ದಾರೆ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಒಳಮಠದ ದೇವಸ್ಥಾನದ ಆವರಣದಲ್ಲಿ ಇಂದು ಧಾರ್ಮಿಕ ಮತ್ತು ದತ್ತಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವರಮಹಾಲಕ್ಷ್ಮಿ ಪೂಜೆ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀ ವರಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಕೈಂಕಾರ್ಯಗಳನ್ನು ನೆರವೇರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಶ್ರಾವಣ ಮಾಸದ 2ನೇ ಶುಕ್ರವಾರ ಇಂದು ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಸುತ್ತೋಲೆಯಂತೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಆಚರಣೆ ಮಾಡಲಾಗುತ್ತದೆ. ಅದರಂತೆ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಒಳಮಠದ ಆವರಣದಲ್ಲಿ ವರಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಇನ್ನು ಪೂಜೆಯಲ್ಲಿ ಭಾಗವಹಿಸಿದವರಿಗೆ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಬಳೆ ವಿತರಣೆ ಮಾಡಲಾಗುತ್ತದೆ.
ವರಮಹಾಲಕ್ಷ್ಮಿ ವಿಭಾಗದಲ್ಲಿ ಉತ್ತಮ ಮಳೆ ಬೆಳೆ ಜನರಿಗೆ ಶಾಂತಿ ನೆಮ್ಮದಿ ನೀಡಲಿ ಎಂದು ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ಗುರುತಿಪ್ಪೇಸ್ವಾಮಿ ದೇವಸ್ಥಾನದ ಸಿಬ್ಬಂದಿಗಳಾದ ಎಸ್ ಸತೀಶ್, ಮನು, ಸಂಸ್ಕೃತ ಪಾಠಶಾಲೆಯ ವಿದ್ವಾನ್ ಡಾಕ್ಟರ್ ವೀರೇಶ್ ಹಿರೇಮಠ್, ಸಂಸ್ಕೃತ ಪಾಠಶಾಲೆ ವಿದ್ಯಾರ್ಥಿಗಳು ಮತ್ತು ಮುತ್ತೈದೆಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸುರೇಶ್ ಬೆಳಗೆರೆ, NK4 ನ್ಯೂಸ್ ಬ್ಯೂರೋ, ಚಿತ್ರದುರ್ಗ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ತಿಪ್ಪೇಸ್ವಾಮಿ ಸ್ವಾಮಿಗಳಲ್ಲಿ ನಮಸ್ಕರಿಸುತ್ತಾ ಈ ದಿನ ಅಂದರೆ ಈ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲು ಮಾನ್ಯ ಸರ್ಕಾರದಿಂದ ಸುತ್ತಲೇ ಬಂದಿರ್ತದೆ. ಅದರಂತೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗ್ತಿದೆ. ಅದರಂತೆ ನಮ್ಮ ದೇವಸ್ಥಾನದಲ್ಲಿಯೂ ಸಹ ಶ್ರೀ ಗುರು ತಿಪ್ಪೇಸ್ವಾಮಿಯ ಒಳಮಠದ ಆವರಣದಲ್ಲಿ ಈ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ನಮ್ಮ ವೇದ ಪಾಠಶಾಲೆಯ ಗುರುಗಳು ಮತ್ತು ಎಲ್ಲ ಶಾಲಾ ಮಕ್ಕಳು ಹಾಗೆ ಇಲ್ಲಿಗೆ ಪೂಜೆಗೆ ಬಂದಿರ್ತಂಥ ಎಲ್ಲ ಮುತ್ತೈದೆಯರು, ಹೆಣ್ಮಕ್ಳು, ಗಂಡ್ಮಕ್ಳು ಸಹ ಸೇರಿಕೊಂಡು ಈ ವರಮಹಾಲಕ್ಷ್ಮಿಯನ್ನು ಯಶಸ್ವಿಯಾಗಿ ಆಚರಿಸಿದ್ವಿ. ಈಗ ಮಳೆ ಉತ್ತಮವಾಗಿ ಬರ್ತಾ ಇದೆ. ಅದರಂತೆ ರಾಜ್ಯಕ್ಕೂ ಸಹ ನಮ್ಮ ಚಳ್ಳಕೆರೆ ಭಾಗಕ್ಕೆ ಮುಖ್ಯವಾಗಿ ಮಳೆ ಇನ್ನೂ ಬೇಕಾಗಿದೆ. ಅದರಿಂದ ಬನ್ನಿ ಅಂತ ವರಮಹಾಲಕ್ಷ್ಮಿಯನ್ನು ಬೇಡ್ಕೊಳ್ತಾ ಎಲ್ಲರಿಗೂ ಸುಖವಂತ ಮಾಡಲಿ ಎಲ್ಲರಿಗೂ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೀನಿ. ವಿಶೇಷತೆ ಏನು ಸರ್ ವರಮಹಾಲಕ್ಷ್ಮಿ ನಮ್ಮ ಶ್ರೀ ಗುರು ತಿಪ್ಪೇಸ್ವಾಮಿ ದೇವಸ್ಥಾನದಲ್ಲಿ? ಇಲ್ಲ, ಸರ್ಕಾರ ನಮ್ಮ ವರಮಹಾಲಕ್ಷ್ಮಿ ಅಂದರೆ ವಿಷ್ಣು ದೇವಸ್ಥಾನದಲ್ಲಿ ಆಚರಿಸ್ತಾರೆ. ನಮ್ಮ ಸರ್ಕಾರದ ಮಾರ್ಗದರ್ಶನತೆ ನಾವು ಈ ನಮ್ಮ ತಿಪ್ಪೇಸ್ವಾಮಿ ಗುರುಗಳ ಸನ್ನಿಧಿಯಲ್ಲೂ ಸಹ ಆಚರಿಸ್ತಾ ಇದ್ದೀವಿ. ದೇವನಹಳ್ಳಿಯ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಹಲಗು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವನಹಳ್ಳಿ ಪಟ್ಟಣದಲ್ಲಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶುಕ್ರವಾರ ಹಲಗು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿ ನೆಲೆಸಿರುವ ಸರ್ವಶಕ್ತ್ಯಾತ್ಮಕ ಚೌಡೇಶ್ವರಿ ಅಮ್ಮನವರಿಗೆ ತಲತಲಾಂತರದಿಂದ ನಡೆಸಿಕೊಂಡು ಬರುತ್ತಿದ್ದಂತೆ ಈ ಬಾರಿಯೂ ಸಹ ದೇವಾಂಗದ ಸಮುದಾಯದಿಂದ ಹಲವು ಸೇವೆಯನ್ನ ಸಮರ್ಪಿಸಿ ನಾಡಿಗೆ ಕಾಲಕಾಲಕ್ಕೆ ಮಳೆ ಬಂದು ಉತ್ತಮ ಬೆಳೆ ಬರುವಂತಾಗಲಿ, ಹಾಗೆ ನಾಡನ್ನ ಸಮೃದ್ಧಿಯಿಂದ ಮುನ್ನಡೆಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಲವು ಸೇವಾ ಕಾರ್ಯ ಮಾಡುವಾಗ ವಿಶೇಷ ರಸಾಯನ, ಹೆಸರುಬೇಳೆ, ಪಾನಕ ಪ್ರಸಾದವನ್ನ ವಿನಿಯೋಗವನ್ನ ಮಾಡಿದರು. ನೂರಾರು ಭಕ್ತಗಳು ಆಗಮಿಸಿ ದೇವಿಯ ಆಶೀರ್ವಾದವನ್ನ ಪಡೆದರು. ಎಲೆಯೂರು ರಾಧಾಕೃಷ್ಣ, NK4 ನ್ಯೂಸ್ ಬ್ಯೂರೋ, ದೇವನಹಳ್ಳಿ. ನಮ್ಮ ದೇವಾಂಗ ನೌಕರ ದೇವಾಂಗ ಎಲ್ಲರೂ ಜನಾಂಗದವರೆಲ್ಲ ಸೇರಿ 106 ವರ್ಷಗಳಿಂದ ಇದು ಇತಿಹಾಸದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದೆ ದೇವಸ್ಥಾನ ಇಲ್ಲದೆ ಇರೋರು ಕೂಡ ಶೆಟ್ರ ಮನೆ ಅಂತಿತ್ತು. ಆ ಶೆಟ್ರ ಮನೆಯಲ್ಲಿ ಎಲ್ಲರೂ ಸೇರಿ ಕುಲಸ್ಥರೆಲ್ಲ ಸೇರಿ ಹಲಗು ಸೇವೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಮತ್ತು ಅದರಲ್ಲಿ ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಒಂದು ರಸಾಯನ, ಆ ರಸಾಯನನ ಬೇರೆ ಯಾರೂ ತಯಾರಿಸಲಿಕ್ಕೆ ಸಾಧ್ಯ ಇಲ್ಲ. ಏನು ಹಳೆಯ ತಲತಲಾಂತರಗಳಿಂದ ನಡ್ಕೊಂಡು ಬಂದಿದ್ದಾರೆ ಅವರೇ ಒಂದು ರಸಾಯನನ ವಿಶೇಷವಾಗಿ ತಯಾರು ಮಾಡ್ತಾರೆ. ಮತ್ತು ಈ ಹಲಗು ಸೇವೆ ಅಂತಕ್ಕಂಥದ್ದು ಏನು ಅಂದರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ ಅಂತಕ್ಕಂಥ ಭಾವನೆ. ಮತ್ತು ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ದರೆ ಆ ತಪ್ಪನ್ನು ದೇವರದ್ರು ಕ್ಷಮೆಯನ್ನು ಕೋರಿ ನಮ್ಮ ಒಂದು ಸೇವೆಯನ್ನು ಮಾಡುವುದರ ಮೂಲಕ ಎಲ್ಲ ನಮ್ಮ ಜನಾಂಗದ ಒಂದು ಎಲ್ಲರೂ ಕೂಡ ಸೇರಿ ದೇವಾಂಗ ಜನಾಂಗದಿಂದ ಒಂದು ಪ್ರತಿ ವರ್ಷ ಇದು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ಬಾರಿ ಕೂಡ ದೇವಸ್ಥಾನ ಪ್ರಾರಂಭ ಆದರಿಂದ ಅಂದರೆ 12 ವರ್ಷಗಳಿಂದ ನಿರಂತರವಾಗಿ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಅದರ ಹಿಂದೆ ಕೂಡ ನಾವು ನಮ್ಮ ಕುಲಸ್ಥರ ಮನೆ ಒಳಗಡೆ ಒಂದು ಮಾಡ್ಕೊಂಡು ಬಂದು ಇದು ಹಿಂದೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿನ ಇದುವರೆಗೂ ಕೂಡ ನಡ್ಕೊಂಡು ಬರ್ತಾ ಇದ್ವಿ. ಸರ್, ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತು ಏನು ಆದರೆ ನಮಗೆ ನಮ್ಮ ಉಗುಳು ಅದಕ್ಕೆ ಸಿಡಿಯುತ್ತೆ. ಆ ದೃಷ್ಟಿಯಿಂದ ಶುಭವಾಗಿ ಮತ್ತು ಉಪವಾಸ ಎದ್ದಾಗಿಂದ ಏನು ನೀರು ಕುಡಿದೆ, ಯಾವುದೇ ಆಹಾರ ಬೇಯಿಸಿದ ಆಹಾರ ಪದಾರ್ಥಗಳು ತಿನ್ನದೆ ಭಾಳ ಶಕ್ತಿದ ಪೌಷ್ಟಿಕ ಆಹಾರವನ್ನು ಇರ್ತಕ್ಕಂಥ ಗೋಡಂಬಿ ಮತ್ತು ಕೇಸರಿ, ಚಿಕರ್ಪೂರ ಈ ಥರ ಭಾಳ ದೇಹಕ್ಕೆ ಪುಷ್ಟಿ ಕೊಡುವಂಥದ್ದು ಮತ್ತು ಆ ತಾಯಿಗೆ ಇಷ್ಟವಾದಂಥದ್ದು ಕೆಲವು ಏನು ಜಾಜಿ, ಜವಾರಿ ಈ ಥರ ಈಗ ಅವೆಲ್ಲ ಲಭ್ಯ ಇಲ್ಲ. ಅಂಥವನ್ನೆಲ್ಲ ಮೊದಲು ಇಂದ ಮಾಡ್ತಾ ಇರೋದು. ಶುದ್ಧವಾದ ಜಯಂತಿ ಕೊನೆ ತರ್ತೀವಿ ನಾವು, ಯಾವುದೋ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಶಾಪದ್ದು ಇದೊಂದು ದಿವಸ ಮಾತ್ರ ಅದೆಷ್ಟೇ ಖರ್ಚಾಗಲಿ ಶುದ್ಧವಾದ ಕೇಸರಿನೇ ತೊಗೊಂಡ್ಬರ್ತೀವಿ. ಶುದ್ಧವಾಗಿ ಆ ತಾಯಿ ನಾವು ನೆಲೆಸೋದಕ್ಕೋಸ್ಕರ ಆ ತಾಯಿ ನೆಡ್ಕೊಂಡು ನಾವೇ ಸೇವನೆ ಮಾಡೋದಾದ್ರು ಆ ತಾಯಿ ಎಷ್ಟು ಶ್ರದ್ಧಾ ಭಕ್ತಿನ ನೀನು ಕೊಟ್ಟು
ಆ ಶಕ್ತಿ ನಮ್ಮ ಬಾಂಧವರಿಗೆಲ್ಲ ನೀಡಲಿದೆ ಮತ್ತು ನಮ್ಮ ನಗರದ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ನಾಗರಿಕರಿಗೂ ಶುಭವನ್ನು ಮಾಡಲಿ ಈ ಒಂದು ವಿಶೇಷವಾಗಿ ಹನುಮಂತಪ್ಪ ದೇವನಹಳ್ಳಿ. ಕೋಲಾರದ 20 ಶಾಲೆಗಳ 2500 ಶಾಲಾ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಮೂಲದ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಟ್ರ್ಯಾಕ್ ಸೂಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ 70 ಶಾಲೆಗಳ 2500 ವಿದ್ಯಾರ್ಥಿಗಳಿಗೆ ಬೆಂಗಳೂರು ಮೂಲದ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಟ್ರ್ಯಾಕ್ ಶೂಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಳಬಾಗಿಲು ನಗರದ ಗಡಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಶಾಸಕ ಸಮೃದ್ಧಿ ಮಂಜುನಾಥ್ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಾಲೆಗಳ ಶಿಕ್ಷಕರು, ಪೋಷಕರು ಭಾಗಿಯಾಗಿದ್ದರು. ಈಗಾಗಲೇ ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು 150ಕ್ಕೂ ಹೆಚ್ಚು ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿದು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಮಾಡಿರುವ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಇದೀಗ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಬಳಿಕ ಶಾಲಾ ಶಿಕ್ಷಕರಿಗೆ ಟ್ರ್ಯಾಕ್ ಶೂಟ್ ಅನ್ನು ಹಸ್ತಾಂತರ ಮಾಡಿದರು. ಇದೇ ವೇಳೆ ಮಾತನಾಡಿದ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮುನೇಶ್, ಮುಳಬಾಗಿಲು ತಾಲೂಕಿನಲ್ಲಿ ಕನ್ನಡ ಶಾಲೆಗಳು ಕ್ರಮೇಣವಾಗಿ ಮುಚ್ಚುತ್ತಿದ್ದು ಶಾಲೆ ಮಕ್ಕಳಲ್ಲಿ ಕಲಿಕಾ ಆಸಕ್ತಿ ಹೆಚ್ಚಿಸಲು ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ದಾರೆ. NK64 ನ್ಯೂಸ್ ಬ್ಯೂರೋ, ಬೆಂಗಳೂರು. ಗಡಿ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿರುವಂಥ ಗಡಿ ತಾಲೂಕಿನಲ್ಲಿ ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು, ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಕಡೆಯಿಂದ ತಾಲೂಕಿನ 70 ಸರ್ಕಾರಿ ಶಾಲೆಗಳ 2500 ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಜೊತೆ ಟ್ರ್ಯಾಕ್ ಸೂಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಗಡಿ ಭವನದಲ್ಲಿ ಮಾಡ್ಕೊಂಡಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ರಾಜ್ಯದಲ್ಲೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಷಯ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತಂದ್ಬಿಟ್ಟು. ಯಾವುದೇ ಆದರೂ ಕೂಡ ಅದು ಪಾಲಿಸಿ ಮಟ್ಟದಲ್ಲಿರುತ್ತೆ. ಆದರೂ ಕೂಡ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೋದು, ಬೆಳೆಸ್ಬೋದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ಕೂಡ ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಏನೆಲ್ಲ ಮಾಡ್ತಿದ್ದೀವಿ ಅಂತಂದರೆ, ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಾಗ ಮಕ್ಕಳಲ್ಲಿ ಕಲಿಕೆಯ ಸಾಮರ್ಥ್ಯ ಅದಾಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡೋದಾಗಿರ್ಬೋದು, ಮತ್ತು ನೆಲಿಕಲಿ ಚೇರ್ಸನ್ನು, ಟೇಬಲ್ಸನ್ನು ಕೊಡುವಂಥದ್ದಾಗಿರ್ಬೋದು, ಡೆಸ್ಕ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ಟಿವಿಯನ್ನು ಕೊಡುವಂಥದ್ದಾಗಿರ್ಬೋದು, ಮತ್ತು ಟೈಲ್ಸ್ ಹಾಕ್ಕೊಡುವಂಥದ್ದಾಗಿರ್ಬೋದು. ಸರ್ಕಾರಿ ಶಾಲೆಗಳು ಸೋರ್ತಾ ಇದ್ದರೆ ಆ ಶಾಲೆಗಳಿಗೆ ಚುರುಕಿಯನ್ನು ಮಾಡುವಂಥದ್ದಾಗಿರ್ಬೋದು. ಎಷ್ಟೋ ಶಾಲೆಗಳಿಗೆ ಕಾಂಪೌಂಡ್ಗಳಿಲ್ಲದೆ ಇರೋವಂಥ ಪರಿಸ್ಥಿತಿ ಎಲ್ಲ ಕಾಂಪೌಂಡ್ಗಳನ್ನು ಕಟ್ಟಿಸಿ ಆ ಸರ್ಕಾರಿ ಶಾಲೆಯನ್ನು ಉಳಿಸುವಂಥದ್ದಾಗಿರ್ಬೋದು ಫಿಸಿಕಲ್ ಆಗಿ. ಸೊ ಅಂಥ ನಿಟ್ಟಿನಲ್ಲಿ ನಾವು ಇವತ್ತು 4 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಾಗಲೇ ರಾಜ್ಯಾದ್ಯಂತ ಕೂಡ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ತಾಲೂಕಿನಲ್ಲಿ ಹೇಳ್ಬೇಕಂತಂದರೆ 155ಕ್ಕಿಂತ ಹೆಚ್ಚು ಶಾಲೆಗಳನ್ನು ನಾವು ಉನ್ನತೀಕರಿಸಿದ್ವಿ ಈ ಎಲ್ಲ ಫ್ಯಾಕ್ಟರ್ಸ್ ಮುಖಾಂತರ. ಸೊ ಹಾಗಾಗಿ ಇವತ್ತೇನಪ್ಪ ಅಂತಂದರೆ, ಮುಳಬಾಗಿಲು ತಾಲೂಕಿನಲ್ಲಿ 2500 ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಜೊತೆ ಟ್ರ್ಯಾಕ್ ಸೂಟ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ವಿ. ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು. ಕಾರಣ ಏನಂತಂದರೆ, ಪ್ರತಿಯೊಂದು ಮೂಲೆಯಲ್ಲಿರುವಂಥ
ಪ್ರತಿ ಬಡ ಕುಟುಂಬದಲ್ಲಿ ಓದ್ತಾ ಇರುವಂಥ ಒಂದು ಮಗು ಇವತ್ತು ಶಿಕ್ಷಣ ಪಡ್ಕೋಬೇಕಂತಂದರೆ ಉಳಿದಿರುವಂಥ ಏಕೈಕ ಒಂದು ಸಂಪತ್ತಂದರೆ ಅದು ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆ ಇದ್ದರೆ ಮಾತ್ರ ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ಮಕ್ಕಳು ಇವತ್ತು ಶಿಕ್ಷಣ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಶ್ರೀಮಂತರು ಬಿಡಿ, ಅವರು ಖಾಸಗಿ ಶಾಲೆಗೆ ಹೋಗ್ತಾರೆ, ಖಾಸಗಿ ಶಾಲೆ ಬಿಡಿ, ಖಾಸಗಿ ಶಾಲೆಯನ್ನು ಅವರೇ ಡೆವಲಪ್ ಮಾಡ್ಕೊಳ್ತಾರೆ. ಸೊ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಏಕೈಕ ಅವಕಾಶ ಇರೋದು ಬಡ ಮಕ್ಕಳಿಗೆ ಮಾತ್ರ. ಸೊ ಅಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ನೆಗ್ಲೆಕ್ಟ್ ಆಗಬಾರ್ದು. ದೇಶದ ಒಂದು ಆರ್ಥಿಕ, ಸಾಮಾಜಿಕ, ರಾಜಕೀಯ ಒಂದು ಉನ್ನತೀಕರಣ ಅಥವಾ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಅದೆಲ್ಲ ಕೂಡ ಶಿಕ್ಷಣದಲ್ಲೇ ಅಡಗಿರುತ್ತೆ. ಆದ್ದರಿಂದ ಶಿಕ್ಷಣವನ್ನು ನಾವು ಪ್ರತಿಯೊಬ್ಬರಿಗೂ ರೀಚ್ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಸರ್ಕಾರನೂ ಮಾಡಬೇಕಾಗುತ್ತೆ, ಸಂಘ ಸಂಸ್ಥೆಗಳು ಮಾಡಬೇಕಾಗುತ್ತೆ, ಪ್ರತಿಯೊಬ್ಬ ನಾಗರಿಕರ ವ್ಯಕ್ತಿಯೂ ಕೂಡ ಒಂದು ಜವಾಬ್ದಾರಿ ಆಗಿರುತ್ತೆ. ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತ ಕಡೆಗಣನೆ ಮಾಡಲಾಗುತ್ತಿದೆ ಎಂದು ಕೂಡ್ಲಿಗಿಯಲ್ಲಿ ಮುಸ್ಲಿಂ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತ ಕಡೆಗಣನೆ, ಮುಸ್ಲಿಂ ಸಂಘಟನೆ ಆಕ್ರೋಶ. ಹೌದು, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಅಂಚಿನಲ್ಲಿ ಬೆಂಗಳೂರು ರಸ್ತೆಯಲ್ಲಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ವೃತ್ತವನ್ನ ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಆಡಳಿತಗಳು ಪ್ರತಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಹಾಗೂ ಸರ್ಕಾರಿ ಉತ್ಸವ ಸಂದರ್ಭಗಳಲ್ಲಿ ಅಲಂಕರಿಸದೆ ಕಡೆಗಣಿಸಲಾಗುತ್ತದೆ ಎಂದು ಕರ್ನಾಟಕ ಮುಸ್ಲಿಂ ಸಂಘಟನೆ ದೂರಿದೆ. ಕೂಡ್ಲಿಗಿ ಪಟ್ಟಣದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಊರಿನ ಪ್ರಮುಖ ಸರ್ಕಲ್ಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದೀಪ ಅಲಂಕಾರಗಳಿಂದ ತುಂಬಿರುತ್ತದೆ. ಆದರೆ ನಗರ ಆಡಳಿತ ಹಾಗೂ ತಾಲೂಕು ಆಡಳಿತ ನಿರ್ಲಕ್ಷ್ಯದಿಂದ ಕೂಡ್ಲಿಗಿಯಲ್ಲಿನ ಅಬ್ದುಲ್ ಕಲಾಂ ರಸ್ತೆಗೆ ಯಾವುದೇ ದೀಪಾಲಂಕಾರ ಮಾಡದೆ ಆ ಸರ್ಕಲ್ಗೆ ಅವಮಾನ ಮಾಡಿದ್ದಾರೆಂದು ಸ್ಥಳೀಯರು ದೂರಿದ್ದಾರೆ. ಅಬ್ದುಲ್ ಕಲಾಂ ಅವರು ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟರು. ಅವರ ಸರ್ಕಲ್ಗೆ ದೀಪಾಲಂಕಾರ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ತಾಲೂಕು ಆಡಳಿತ, ನಗರಾಡಳಿತ, ಪಟ್ಟಣ ಪಂಚಾಯತ್ ಆಡಳಿತದ ನಿರ್ಲಕ್ಷ್ಯವೇ ಕಾರಣ ಎಂದು ದೂರಿದ್ದಾರೆ. ಅಬ್ದುಲ್ ಕಲಾಂ ಸರ್ಕಲ್ಗೆ ಸಂಬಂಧಿಸಿದಂತೆ ಈಗಾಗಲೇ ಅನೇಕ ಬಾರಿ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆಯಾಗಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸದಿರುವುದು ನಮಗೆ ದುಃಖಕರವಾದ ವಿಷಯವಾಗಿದೆ ಎಂದು ಬಶೀರ್ ಅಹಮದ್ ಹೇಳಿದ್ದಾರೆ. ವೇಜಿರು ಶುಭೇಂದ್ರ, NK64 ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತಕ್ಕೆ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ದಿನ ಇಡೀ ದೇಶದ 125 ಕೋಟಿ ಜನಸಂಖ್ಯೆ ಇವತ್ತು ಹಬ್ಬದ ವಾತಾವರಣವನ್ನು ಆಚರಣೆ ಮಾಡೋ ಸಂದರ್ಭದಲ್ಲಿ ಕೂಡ್ಲಿಗಿ ತಹಸೀಲ್ದಾರರಿಗೂ ಮತ್ತು ಕೂಡ್ಲಿಗಿ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತ ಇದೆ ಅನ್ನೋದು ಗೊತ್ತಾದರೂ ಕೂಡ ಇವತ್ತು ಅವರಿಗೆ ಮಾಡಿರ್ತಕ್ಕಂಥ ಅವಮಾನನ ಕರ್ನಾಟಕ ಮುಸ್ಲಿಂ ಸಂಘ ಖಂಡನೆ ಮಾಡ್ತಾ ಇದೆ. ತಾವು ನೋಡಬಹುದು, ಈ ಒಂದು ವೃತ್ತದಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು, ಕಸ, ಇಲ್ಲಿ ನಿಂತಿರ್ತಕ್ಕಂಥ ನೀರು, ಈ ಎಲ್ಲ ವಾತಾವರಣವನ್ನು ನೋಡಿದರೆ ಇಂಥ ಕಲುಷಿತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ತಾಲೂಕು ಆಡಳಿತ, ಇದನ್ನು ನೋಡಿದರೆ ಇವರು ಬೇಜವಾಬ್ದಾರಿತನ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ರೂ ಕೂಡ, ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರಿದ್ರೂ ಕೂಡ, ಶಾಸಕರ ಗಮನಕ್ಕೂ ಕೂಡ ಈ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀವಿ. ಸಂಸತ್ ಸದಸ್ಯರು ಕೂಡ ನಮ್ಮವರು ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿ ನಮ್ಮವರು ಹಿಡಿದಿದ್ದಾರೆ. ಆದರೂ ಕೂಡ ಈ ಮಹಾನ್ ನಾಯಕನ ಒಬ್ಬ ವೃತ್ತಕ್ಕೆ ಇವತ್ತು ದೀಪ ಅಲಂಕಾರ ಮಾಡದೆ ಅವಮಾನವನ್ನು ಮಾಡಿದ್ದಾರೆ. ಇಡೀ ರಾಷ್ಟ್ರಕ್ಕೆ ಕ್ಷಿಪಣಿಯ ಕ್ರಾಂತಿಕಾರ ಅಂತೇಳಿ ಹೆಸರಾಗಿರ್ತಕ್ಕಂಥ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಇವತ್ತು ರಾಷ್ಟ್ರಕ್ಕೆ ಒಬ್ಬ ಮಾದರಿಯಾಗಿರ್ತಕ್ಕಂಥ ಒಬ್ಬ ವಿಜ್ಞಾನಿ. ಪ್ರತಿಯೊಬ್ಬ ಮಕ್ಕಳಲ್ಲಿ ಕೂಡ ವಿಜ್ಞಾನಕ್ಕೆ ಒಂದು ಪ್ರಚೋದನೆಯನ್ನು ನೀಡಿರ್ತಕ್ಕಂಥದ್ದು, ಬುದ್ಧಿವಂತಿಕೆಯನ್ನು ಬೆಳೆಸಿರ್ತಕ್ಕಂಥದ್ದು, ಸಾವಿರಾರು ಲಕ್ಷಾಂತರ ಜನ ಮಕ್ಕಳನ್ನು ವಿಜ್ಞಾನಿಗಳನ್ನಾಗಿ ಮಾಡಲು ಮುಂದಾಗಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಇಂಥ ಮಹಾನ್ ವ್ಯಕ್ತಿಗೆ ಇವತ್ತು ಅವಮಾನ ಆಗಿರ್ತಕ್ಕಂಥದ್ದು. ಇಡೀ ದೇಶದ ಜನ, ಕರ್ನಾಟಕದ ಜನ, ಕನ್ನಡಿಗರು ಇವತ್ತು ಇದರ ಬಗ್ಗೆ ಖಂಡನೆ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ಇದು ಮರುಕಳಿಸಿದಂತೆ ಈ ತಹಸೀಲ್ದಾರ ಮತ್ತು ಮುಖ್ಯಾಧಿಕಾರಿಗಳನ್ನು ಅಮಾನತು ಮಾಡಬೇಕು, ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಕೂಡ ಮಾಡಬೇಕು. ಇದು ಏನಾದರೂ ಆಗಲಿಲ್ಲ ಅಂತಂದರೆ ನಾವು ಹಗಲಿರಳು ಕೂಡ ಇಲ್ಲಿ ಧರಣಿ ಮಾಡೋದಕ್ಕೆ ಕರ್ನಾಟಕ ಮುಸ್ಲಿಂ ಸಂಘ ಮತ್ತು ಜಾತ್ಯತೀತ ಪಕ್ಷದವರು, ಜಾತ್ಯತೀತ ನಾಯಕರು, ಹೋರಾಟಗಾರರು, ವಿದ್ವಾಂಸರು, ಕವಿಗಳು ಕೂಡ ಇಲ್ಲಿ ಸೇರಬೇಕಾಗ್ತದೆ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಈಗಾಗಲೇ ಜಿಲ್ಲಾ ಮಂತ್ರಿಗಳಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತದ ಪಕ್ಕ ಒಂದು ಕ್ಷಿಪಣಿ ತಯಾರಿ ಮಾಡ್ತಕ್ಕಂಥ ಒಂದು ಕ್ಷಿಪಣಿ ಮತ್ತು ಅದರ ಜೊತೆ ಈ ಒಂದು ಹೈಟೆಕ್ ವೃತ್ತವನ್ನು ಮಾಡಬೇಕಂತೇಳಿ ಮನವಿ ಕೂಡ ಸಲ್ಲಿಸಿದ್ದೀವಿ. ಆದರೆ ಅವ್ರಿಗೇನು ಆ ಮನವಿ ಬಗ್ಗೆ ಅವ್ರ ಗಮನದಲ್ಲಿ ಇದೆಯೋ ಇಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ಮನಗಾಣಬೇಕಾಗ್ತದೆ. ಅದರಿಂದ ಶಾಸಕರಿಗೆ ಕೂಡ ಈ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಕೂಡಲೇ ಇದು ಈ ವೃತ್ತ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಒಬ್ಬ ನಾಯಕ ಅಲ್ಲ, ಜಾತ್ಯತೀತ ನಾಯಕ.
ಇಡೀ ರಾಷ್ಟ್ರಕ್ಕೆ ಒಬ್ಬ ಮಾದರಿಯಾಗಿರ್ತಕ್ಕಂಥ ನಾಯಕ, ಕ್ಷಿಪಣಿ ಕ್ರಾಂತಿಕಾರ, ಒಬ್ಬ ದೊಡ್ಡ ಮಹಾನ್ ವಿಜ್ಞಾನಿ. ಅದರಿಂದ ಶಾಸಕರು ಕೂಡ ತಮ್ಮ ಅನುದಾನದಲ್ಲಿ ವಿಶೇಷವಾಗಿ ಇದು ಅನುದಾನವನ್ನು ಬಿಡುಗಡೆ ಮಾಡಿ ಈ ಸಮಾಜಕ್ಕೆ ಮತ್ತು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಬ್ಬ ಮಾದರಿಯಾಗಿರ್ತಕ್ಕಂಥ ಒಬ್ಬ ವಿಜ್ಞಾನಿಗೆ ಶಾಸಕರು ಕೂಡ ಮಾದರಿ ಆಗಬೇಕು, ಸಂಸತ್ ಸದಸ್ಯರು ಕೂಡ ಮಾದರಿ ಆಗಬೇಕು. ಇವತ್ತು ಇಡೀ ದೇಶದಲ್ಲಿ, ಇವತ್ತು ರಾಜ್ಯದಲ್ಲಿ, ಇವತ್ತು ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು ಯಾವ ಸಮುದಾಯದವರು ಈ ಅಂತಕ್ಕಂಥದ್ದು ಕೂಡ ಅವ್ರಿಗೂ ಪರಿಗಣನೆ ಮಾಡ್ಕೊಳ್ಬೇಕು. ಅದರಿಂದ ಈಗ ಸಾಕಷ್ಟು ಸಾರಿ ಇದರ ಬಗ್ಗೆ ಒತ್ತಾಯ ಮಾಡಿದ್ದೀವಿ. ತಾಲೂಕು ಆಡಳಿತ ವಿಫಲ ಆಗಿದೆ, ಜಿಲ್ಲಾಡಳಿತ ಕೂಡ ವಿಫಲ ಆಗಿದೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಾವು ಮೊದಲು ಅಮಾನತು ಮಾಡಿ ಬೇರೆ ಕಡೆ ವರ್ಗಾವಣೆ ಮಾಡಿ ಅವ್ರ ಮೇಲೆ ಇಲಾಖೆ ತನಿಖೆ ನಡೆಸಿ ಈ ರೀತಿ ಅವಮಾನ ಆಗಿರ್ತಕ್ಕಂಥದ್ರ ಬಗ್ಗೆ ಸರ್ಕಾರದಿಂದ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಂತೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಇದೇ ರೀತಿ ಏನಾದರೂ ಪಟ್ಟಣ ಪಂಚಾಯತಿ ಮತ್ತು ತಾಲೂಕು ಆಡಳಿತ ಮುಂದುವರಿಸಿದ್ದೇ ಆದರೆ ಕರ್ನಾಟಕ ಮುಸ್ಲಿಂ ಸಂಘ ಒಂದು ಸಮಯವನ್ನು ನಿಗದಿ ಮಾಡಿ ಶಾಸಕರ ಜೊತೆ ನಾವು ಸಮಾಲೋಚನೆ ಮಾಡಿ, ಜಿಲ್ಲಾ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಇಲ್ಲೇ ನಾವು ಹಗಲಿರುಳು ನಾವು ಹೋರಾಟವನ್ನು ಮಾಡಬೇಕಾಗ್ತದೆ, ಸತ್ಯಾಗ್ರಹವನ್ನು ಮಾಡಬೇಕಾಗ್ತದೆ. ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಜಾತ್ಯತೀತ ಮುಸ್ಲಿಂ ನಾಯಕರುಗಳು, ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳು, ಧಾರ್ಮಿಕ ಗುರುಗಳು ಕೂಡ ಆ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ನಾಳೆ ನಿಮ್ಮ ಅಧಿಕಾರಕ್ಕೂ ಕೂಡ ಕುತ್ತು ಬರ್ತದೆ ಅಂತಕ್ಕಂಥದ್ದು ತಾವ್ಯಾರು ಕೂಡ ಮರಿಬಾರ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಮಾಧ್ಯಮದ ಮೂಲಕ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. LS ಬಶೀರ್ ಅಹಮದ್, ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯಾಧ್ಯಕ್ಷರು, ಕೂಡ್ಲಿಗಿ. ಸರ್, ಇಲ್ಲಿ ಕೂಡ್ಲಿಗಿ ನಗರದಲ್ಲಿ ಭಾಳ ನಮಗೆ ಮೋಸ ಆಗಿದೆ. ಯಾಕೆ ಅಂದರೆ APJ ಅಬ್ದುಲ್ ಕಲಾಂ ಅವರು ಪ್ರತಿಮೆ ಮತ್ತು ಇದು ಒಂದು ಏನು ಮಾಡಿರೋದು ಒಂದು ಹುತ್ತ ಮಾಡಿದ್ದಾರೆ. ಅಲ್ಲಿ ಏನು ಇಲ್ಲಿ ಸರ್ಕಾರದವರು ಎಲ್ಲ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಭಾಳ ಅವಮಾನ ಆಗೈತೆ ನಮಗೆ. ಅವ್ರು ಯಾವುದೇ ಜಾತಿಗೆ ಸೀಮಿತ ಇಲ್ಲ. ಅದರಿಂದ ನಾವೇನೈತಂದರೆ ನಮಗೆ ಭಾಳ ದುಃಖ ಆಗೈತೆ. ನಮ್ಮ ಮುಸ್ಲಿಂ ಸಂಘ, ಕರ್ನಾಟಕ ಮುಸ್ಲಿಂ ಸಂಘದಿಂದ ಭಾಳ ದುಃಖದಿಂದ ನಾವು ಹೇಳ್ಕೊತಿದ್ದೀವಿ, ಖಂಡಿಸ್ತೀವಿ ಸರ್. ನಮ್ಮ ಹೆಸರು A ಜಾಕಿರ್ ಹುಸೇನ್, ಕಾರ್ಯಾಧ್ಯಕ್ಷ ಮುಸ್ಲಿಂ ಸಂಘಟನೆ. ಕೂಡ್ಲಿಗಿಯಲ್ಲಿ ಪ್ರತಿ ವೃತ್ತಕ್ಕೆ ಒಬ್ಬ ಭಾರತದ ಗೌರವಾನ್ವಿತ ವ್ಯಕ್ತಿಗಳ ಹೆಸರುಗಳನ್ನಿಟ್ಟು ಎಲ್ಲ ವೃತ್ತದಲ್ಲಿ ವಿಜೃಂಭಣೆಯಿಂದ ಸಭೆ ಸಮಾರಂಭ ಇಂಥ ಒಂದು ಕಾರ್ಯಕ್ರಮಗಳು ಬಂದಾಗ ಅಲಂಕಾರಗಳು ಮಾಡಿ ಇದು ಮಾಡ್ತಾ ಇದ್ದಾರೆ. ದೀಪಾಲಂಕಾರಗಳು ಪ್ರತಿಯೊಂದು ಮಾಡ್ತಾರೆ. ಆದರೆ ಒಬ್ಬ ಅತ್ಯುನ್ನತ ವಿಜ್ಞಾನಿ, ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ, ಇದು ಜಾತಿ ಭೇದ ಇಲ್ಲ, ಇಡೀ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಇಂತಹ ವ್ಯಕ್ತಿಗೆ ವೃತ್ತಕ್ಕೆ ಅಪಮಾನ ಮಾಡಿರೋದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಇದು ಈ ರೀತಿ ಯಾಕೆ ಹಿಂಗೆ ತಾರತಮ್ಯ ನೀವು ಮಾಡ್ತೀರಿ? ಇದನ್ನು ದಯವಿಟ್ಟು ತಾವು ಮೀಡಿಯಾದವರು ಈ ಸಂಬಂಧಪಟ್ಟ ಅಧಿಕಾರಿಗಳನ್ನು ನೀವು ಪ್ರಶ್ನೆ ಮಾಡಬೇಕಂತಂದು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನಮ್ಮ ಹೆಸರು ಗೋಪಾಲ್ ಕಾರಪ್ಪ, ತಾಲೂಕು JDS ಅಧ್ಯಕ್ಷ. ಮುಂಡರಗಿಯಲ್ಲಿ ಚೋಟು ಮಹಾರಾಜ್ ಶ್ರೀ ಸಿನಿಮಾಸ್ ಚಿತ್ರಮಂದಿರದ ಉದ್ಘಾಟನಾ ಸಮಾರಂಭ ನಡೆಯಿತು. ಮುಂಡರಗಿ ನಗರದಲ್ಲಿ ಚೋಟು ಮಹಾರಾಜ್ ಶ್ರೀ ಸಿನಿಮಾಸ್ ಚಿತ್ರಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ನಿಕಟಪೂರ್ವ ಶಾಸಕರಾದ ರಾಮಣ್ಣ ಎಸ್ ಲಮಾಣಿ ಅವರು ಭಾಗವಹಿಸಿದರು. ಸುರಪುರದ ಜಾಲಿಬೆಂಚಿ ಗ್ರಾಮದಲ್ಲಿ ಕಳೆದ 2 ವಾರಗಳಿಂದ ಕೋತಿಗಳ ದಾಳಿ ಮುಂದುವರೆದಿದ್ದು ಗ್ರಾಮದ ಜನರು ಜೀವಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ಜಾಲಿಬೆಂಚಿ ಗ್ರಾಮದಲ್ಲಿ ಮುಂದುವರೆದ ಕೋತಿಗಳ ದಾಳಿ, ಜೀವಾಪಾಯದಲ್ಲಿ ಗ್ರಾಮದ ಜನತೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ಕಳೆದ 2 ವಾರಗಳಿಂದ ಕೋತಿಗಳ ದಾಳಿ ಮುಂದುವರೆದಿದ್ದು ಗ್ರಾಮದ ಜನರು ಜೀವಾಪಾಯದಲ್ಲಿ ಕಾಲ ಕಳೆಯುವಂತಾಗಿದೆ. ಕೆಲ ದಿನಗಳ ಹಿಂದೆ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಕೋತಿಯನ್ನ ಹಿಡಿದುಕೊಂಡು ಬಂದಿದ್ದು, ಇನ್ನುಳಿದ ಕೋತಿಗಳ ಹಿಂಡು ಗ್ರಾಮದಲ್ಲಿಯೇ ಇದ್ದು ಜನರ ಮನೆಯಿಂದ ಹೊರಬರಲು ಕೂಡ ಭಯ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ.
ಶುಕ್ರವಾರ ಸಂಜೆ ಒಂದೇ ಗಂಟೆಯಲ್ಲಿ 3 ಜನರ ಮೇಲೆ ದಾಳಿ ಮಾಡಿ ಗಂಭೀರವಾಗಿ ಗಾಯಗೊಳಿಸಿವೆ. ಗ್ರಾಮಕ್ಕೆ ಸಂಜೆ ತಹಸೀಲ್ದಾರ್ ಕೆ ವಿಜಯ್ ಕುಮಾರ್ ಭೇಟಿ ನೀಡಿ ಗಾಯಗೊಂಡವರನ್ನ ವೀಕ್ಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಜನರು ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಅವುಗಳನ್ನು ಸ್ಥಳಾಂತರಗೊಳಿಸಬೇಕು, ಇಲ್ಲದಿದ್ದಲ್ಲಿ ಗ್ರಾಮದ ಎಲ್ಲ ಜನರು ಅರಣ್ಯ ಇಲಾಖೆ ಕಚೇರಿ ಹಾಗೂ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ. 2 ವಾರಗಳಿಂದ ನಿರಂತರವಾಗಿ ಕೋತಿಗಳು ದಾಳಿ ನಡೆಸುತ್ತಿದ್ದು, ಸ್ಥಳೀಯ ಗ್ರಾಮ ಪಂಚಾಯಿತಿಯಾಗಲಿ ಅರಣ್ಯ ಇಲಾಖೆಯಾಗಲಿ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿದ್ರಿಂದ ಗ್ರಾಮದ ಜನರು ಜೀವ ಭಯ ಪಡುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೋತಿಗಳನ್ನ ಗ್ರಾಮದಿಂದ ಸ್ಥಳಾಂತರಗೊಳಿಸುತ್ತಾರಾ ಕಾದು ನೋಡಬೇಕಿದೆ. ದೇವರಾಜ್ ಹುಗಾರ್, NKS TV4 ನ್ಯೂಸ್, ಯಾದಗಿರಿ. ಆಯ್ತಾಯ್ತು ಸರ್. ಸರ್ ಮನೆನೇ ಹೋಗ್ಬೇಕಾಗ್ತದೆ ಎಲ್ಲರೀಗ. ಅದೇ ಸರ್ ನೋಡ್ರಿ ನಿಮ್ ಪುಣ್ಯ ಬರ್ತದ, ಇಲ್ಲಾಂದ್ರೆ ನಾವು ಏನ್ ಸರ್ ಸಿಕ್ಕರಿಗೆ ಕಡೆ ಕಟ್ಟಿಬಿಟ್ಟವ ಏನಿದು ಸರ್ ಒಬ್ರು ಇಲ್ಲ 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 ಏನಾಗಲ್ಲ ಅಫ್ಜಲ್ಪುರದ ಮಾಶಾಳದಲ್ಲಿ ಬೀಡು ಬಿಟ್ಟ ಪೊಲೀಸ್ ಅಧಿಕಾರಿಗಳು. ಮಾಶಾಳದಲ್ಲಿ ಬೀಡು ಬಿಟ್ಟ ಪೊಲೀಸ್ ಅಧಿಕಾರಿಗಳು. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಬುಧವಾರ ರಾತ್ರಿ ಕೆಲವರು ಗ್ರಾಮ ಪಂಚಾಯಿತಿ ಸ್ಥಳದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ ಗುರುವಾರ ಬೆಳಗ್ಗೆ ಕೆಲಕಾಲ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಸಂತಸದಲ್ಲಿರಬೇಕಾದ ಗ್ರಾಮಸ್ಥರು ಸರ್ಕಾರಿ ಸ್ಥಳದಲ್ಲಿ ಅನುಮತಿ ಇಲ್ಲದೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಂಡು ಮೂರ್ತಿಯನ್ನ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು, ಇಲ್ಲದಿದ್ದರೆ ಎಲ್ಲಾ ಸಮುದಾಯದ ಮಹಾನ್ ಪುರುಷರ ಮೂರ್ತಿ ಪ್ರತಿಷ್ಠಾಪನೆಗೆ ಸ್ಥಳಾವಕಾಶ ನೀಡಬೇಕು ಎಂದು ಅನ್ಯ ಕೋಮಿನವರು ಮುಂದಾದಾಗ ಪೊಲೀಸ್ ಮಧ್ಯ ಪ್ರವೇಶಿಸಿ ವಾತಾವರಣ ತಿಳಿಗೊಳಿಸಿದರು. ಬನ್ನಿ ಮುಡಿಯುವ ಪಾರಂಪರಿಕ ಸ್ಥಳ ಗ್ರಾಮದ ಬಸ್ ನಿಲ್ದಾಣ ಹತ್ತಿರವಿರುವ ಗಾಣದೇವತೆ ದೇವಸ್ಥಾನದ ಪಕ್ಕದ ಸ್ಥಳದಲ್ಲಿ ಅನಾದಿ ಕಾಲದಿಂದಲೂ ಮಹಾನವಮಿ ಹಬ್ಬದಲ್ಲಿ ಬನ್ನಿ ಮುಡಿದುಕೊಂಡು ಬಂದಿದ್ದೇವೆ. ಮೂರ್ತಿ ಪ್ರತಿಷ್ಠಾಪನೆಯಿಂದ ಅನಾನುಕೂಲವಾಗುವುದರ ಜೊತೆಗೆ ಐತಿಹಾಸಿಕ ಸ್ಥಳ ಆಕ್ರಮಿಸದಂತಾಗುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಸಭೆ. ಮಾಶಾಳ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸಿಪಿಐ ಚೆನ್ನಯ್ಯ ಹಿರೇಮಠ, ಪಿಡಿಒ ಚಂದ್ರಶೇಖರ್ ಕಂಬಾರ, ಪಿಎಸ್ಐ ಸೋಮಲಿಂಗ ಒಡೆಯರ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಶಾಂತಿ ಸಭೆ ಕೈಗೊಂಡರು. ಗ್ರಾಮದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಡಿಎಆರ್ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಮಂಜುನಾಥ್ ಹಡಪದ್, NKS TV4 ನ್ಯೂಸ್, ಕಲಬುರಗಿ. ಗದಗ ನಗರದ ಹೃದಯ ಭಾಗದಲ್ಲಿರುವ 54ನೇ ವಕಾರ ಸಾಲಿನಲ್ಲಿ ಫೋರ್ಜರಿ ಸಹಿ, ಫೋರ್ಜರಿ ಟರಾವು ನಗರಸಭೆ ವಿರೋಧ ಪಕ್ಷದ ನಾಯಕ LD ಚಂದಾವರಿ ಆರೋಪ. ಗದಗ ನಗರದ ಹೃದಯ ಭಾಗದಲ್ಲಿರುವ 54 ವಕಾರ ಸಾಲಿನಲ್ಲಿ ಫೋರ್ಜರಿ ಸಹಿ, ಫೋರ್ಜರಿ ತರಾವು ನಗರಸಭೆ ವಿರೋಧ ಪಕ್ಷದ ನಾಯಕ LD ಚಂದಾವರಿ ಆರೋಪ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ ಬೆಟ್ಕೇರಿ ನಗರಸಭೆಯ ಆಡಳಿತ ಪಕ್ಷದ ಸದಸ್ಯರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು ಸಾವಿರಾರು ಕೋಟಿ ಆಸ್ತಿ 5 ವರ್ಷ ಲೀಸ್ ಮಾಡಿಕೊಡುವಲ್ಲಿ ಭಾರಿ ಮೋಸ ಮಾಡಿದ್ದಾರೆ. ಗದಗ ಬೆಟ್ಕೇರಿ ಅವಳಿ ನಗರಸಭೆಯ ಜನತೆ, ರಾಜಕೀಯ ನಾಯಕರು ಹಾಗೂ ಎಲ್ಲ ಜನತೆಗೆ ಸೇರಿರುವ ಈ ಆಸ್ತಿಯನ್ನು ಅತಿ ಕಡಿಮೆ ಬೆಲೆಗೆ ಲೀಸ್ ಮಾಡಿಕೊಟ್ಟಿದ್ದು ನಮಗೆ ಹಾಗೂ ಅಧಿಕಾರಿಗಳಿಗೆ ಯಾರಿಗೂ ಗೊತ್ತಾಗದ ಹಾಗೆ ರಚಿಸಿ ವಂಚಿಸಿದ್ದಾರೆ ಎಂದು ಪ್ರಕರಣ ಇದಾಗಿದೆ ಎಂದು ಆರೋಪಿಸಿದರು. ದಿನಾಂಕ 9/2/2024 ನಡೆದ ಸಭೆಯಲ್ಲಿ 16 ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗಿದ್ದವು. ಅವೆಲ್ಲವೂ ನಾವು ನೀಡಿದ ದಾಖಲೆಗಳಲ್ಲಿವೆ. ಅಂದು ನಾನು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದೆ. ಆದರೆ ಈ ಸಭೆಯಲ್ಲಿ ಈಗ 54 ವಕಾರ ಸಾಲಿನ ಬಗ್ಗೆ ಚರ್ಚೆ ಆಗಿಲ್ಲ. ಅದು ಟರಾವು ಪಾಸು ಆಗಿದ್ದು ನಮಗೆ ನಂಬಲಾಗುತ್ತಿಲ್ಲ. ನಮಗೆ ಗೊತ್ತಾಗದೆ ಹೇಗೆ ಟರಾವು ಪಾಸು ಆಯಿತು ಹಾಗೂ ನಗರಸಭೆ ಪೌರಾಯುಕ್ತ ಪ್ರಶಾಂತ ವರ್ಗಪ್ಪನವರ ಸಹಿ ನನ್ನದಲ್ಲ ಎಂದು ಉತ್ತರಿಸಿದ್ದಾರೆ. ಅದರೊಂದಿಗೆ ನನ್ನ ಸಹಿ ನಕಲು ಮಾಡಿದ್ದಾರೆ ಎಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಅಂದರೆ ಪೌರಾಯುಕ್ತರ ಸಹಿ ಕೂಡ ಇವರು ನಕಲು ಮಾಡಿ ಜನತೆಗೆ ಹಾಗೂ ಎಲ್ಲರಿಗೂ ಮೋಸ ಮಾಡಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಚಂದಾವರಿ ಆರೋಪಿಸಿದರು. 54 ವಕಾರ ಸಾಲಿನ ಸುಮಾರು 34 ಎಕರೆ 24 ಗುಂಟೆ ಸಾವಿರಾರು ಕೋಟಿ ಆಸ್ತಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಇವರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದ್ದು ಇವರ ವಿರುದ್ಧ ಕಾನೂನಿನ ಪ್ರಕಾರ ದಾವೆ ಹೂಡಲಾಗಿದೆ. ಕ್ಯಾಮರಾಮನ್ ಜಗದೀಶ್, ಅಶೋಕ್ ಹುಗಾರ್, NKS TV4 ನ್ಯೂಸ್, ಗದಗ. ಅಂದ್ರೆ ಇದು ಹಗಲು ದರೋಡೆಗಿಂತ ಹೆಚ್ಚಿನದು ತಪ್ಪಾಗಲಿಕ್ಕಿಲ್ಲ. ಈ ಇವತ್ತಿನ ದಿವಸ ಏನು 9/2/2024 ತಾರೀಕು ಐತಿ, ಇವತ್ತಿನ ದಿವಸ ನಿಮ್ಮ ಎಲ್ಲಾ ವಕಾರ ಸಾಲಿನ ಜಾರಿಯನ್ನ ನಿಮಗೆ ಹಸ್ತಾಂತರ ಸೇವೆ ಅಂತಕ್ಕಂಥದ್ದು ನಿರ್ಣಯ ಮಾಡ. ನಾವು ಜಮೀನು ಹಸ್ತಾಂತರಕ್ಕೆ ಬರೋದಿಲ್ಲ, ಖರೀದಾದಾಗ ಮಾತ್ರ ಖರೀದಿ ಪತ್ರದ ನಾವು ಬರಿತೀವಿ ಅಂತ ಇವತ್ತಿನಿಂದ ನಾನು ನಿಮಗೆ
ಸಂಪೂರ್ಣ ಹಕ್ಕನ್ನು ಬಿಟ್ಟುಕೊಟ್ಟಿದ್ದೀನಿ, ಇವತ್ತಿಂದ ಹಸ್ತಾಂತರಿಸಿದ್ದೀನಿ. ಮಾರಾಟ ಮಾಡಿದಾಗ ಮಾತ್ರ ಆ ವ್ಯವಸ್ಥೆಯನ್ನ ಬರೀಲಿಕ್ಕೆ ಬರಕ್ಕೆ ಸಾಧ್ಯದ. ಆದರೆ ಇವತ್ತಿನಿಂದ 9 ನಿಮ್ಗೆ ಹಸ್ತಾಂತರಿಸಿಬಿಟ್ಟೇವೆ ಅಂತಕ್ಕಂಥದ್ದನ್ನು ಕೂಡ ಇವಾಗ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಪ್ರಸ್ತಾಪ ಮಾಡಿದ್ದಾರೆ, ದಿನಾಂಕ 9/2/2024ರಿಂದ 8/2/2029 9/2/2024ರಿಂದ 8/2/2029 5 ವರ್ಷ ಲೀಸನ್ನ ನೀಡಿದ್ದೇವೆ ಅಂತಕ್ಕಂಥದ್ದನ್ನು ಬರ್ತಿದ್ದಾರೆ. ಆಮೇಲೆ ನೀವು ಏನು ಉಪಭೋಗದಾರರು ಇದ್ರಿ ನೀವೆಲ್ಲರೂ, ನಿಮ್ಮ ಈ ಜಗತ್ತಿನಲ್ಲಿ ಏನು ಹಸ್ತಾಂತರಿಸಿದ್ದೀವಿ, ನಿಮ್ಮ ಸ್ವಖರ್ಚಿನಿಂದ ಕಟ್ಟಡ ಸಹಿತ ನಿರ್ಮಾಣ ಮಾಡ್ಕೋಬಹುದು ಅಂತಕ್ಕಂಥದ್ದು ಬರ್ತದೆ. ನಿಮಗೇನಾದರೂ ಸವಲತ್ತು ಬೇಕಾಗಿದ್ರೆ ಅದು ವಾಟರ್ ಸಪ್ಲೈ ಇರ್ಬೋದು, ವಿದ್ಯುತ್ ಶಕ್ತಿ ಸೌಲಭ್ಯ ಇರ್ಬೋದು, ಅಥವಾ ಡಿವೋಟ್ ಲೈಸೆನ್ಸ್, ಫುಡ್ ಲೈಸೆನ್ಸ್ ಇತ್ಯಾದಿ ಇದ್ರೂ ಕೂಡ ಸಂಬಂಧಿಸಿದ ಇಲಾಖೆಯಿಂದ ತಗೊಂಡು ನಿಮ್ಮ ವ್ಯಾಪಾರ ವಹಿವಾಟವನ್ನ ಮಾಡಬಹುದು ಅನ್ನೋದು ಕೂಡ ಟ್ರಾವದಾಗ ಬರೆದಿದ್ದಾರೆ. ಈ ಟರಾವು ನಿರ್ಣಯ ಮಾಡಬೇಕಾಗಿದ್ರೆ ಅವರು 7 ದಿವಸ ಮೊದಲು ನೋಟಿಸ್ ಇಶ್ಯೂ ಮಾಡಬೇಕು. ಯಾವ್ದು ಮುನ್ಸಿಪಲ್ ನೋಟಿಸ್ ಆಕ್ಟ್ ಪ್ರಕಾರ 7 ದಿವಸ ನೋಟಿಸ್ ಇಶ್ಯೂ ಮಾಡಬೇಕಾಗ್ತದೆ. ಆ ವಿಷಯದ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೇಕಾಗ್ತದೆ. ಚರ್ಚೆಯ ನಂತರ ಅದು ನಿರ್ಣಯ ಮಾಡಬೇಕಾಗ್ತದೆ. ಅದು ಯಾವಾಗ 1919ನೇ ಇಸ್ವಿಯ ಆಕಡೆ 2019 ಆಕಡೆ ನಾವು ಆ ನಿರ್ಣಯ ಮಾಡಿ ಲೀಸ್ ಕೊಡಬಹುದಾಗಿತ್ತು. 5 ವರ್ಷ ನಮ್ಮ ಪವರ್ಸ್ ಇತ್ತು 2019 ಆಚೆ. 2019 ನಂತರ ಸರ್ಕಾರ ಒಂದು ಜಿಯೋ ಮಾಡಿದೆ. ಈ ಜಿಯೋ ನಂಬರ್ ನಿಮ್ಗೆ ಹೇಳ್ತೀನಿ. ಜಿಯೋ ಪತ್ರ ಸಂಖ್ಯೆ 40 ವರ್ಷದ ಇತಿಹಾಸದಲ್ಲಿ ಯಾವುದೇ ಇಂಥ ಘಟನೆಗಳನ್ನು ನಡೆದಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಕೇವಲ ಗದಗಿನಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಾಗೂ ಕೂಡ ಇಂಥದ್ದು ಏನಾದ್ರು ನಡೆದೈತೆ ಅಂತ ನಾವು ಅವಲೋಕನೆ ಮಾಡಿದ್ರೆ ಮೋಸ್ಟ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆಗಳು ಕೂಡ ಇಂಥ ದೊಡ್ಡ ದುರಂತ, ಇದು ಏನು ಚೀಟಿಂಗ್ ಹೇಳ್ತಾರೆ, ಮೋಸ ಮಾಡ್ತಕ್ಕಂಥ ವ್ಯವಸ್ಥೆ, ಇದು ನಡೆದಿದ್ದು ಗದಗ ನಗರ ವ್ಯವಸ್ಥೆಯಲ್ಲಿ ಅಸ್ತಮ ಅಂತಕ್ಕಂಥದ್ದನ್ನು, ಅದು ಬಿಜೆಪಿ ಆಡಳಿತದ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಒಟ್ಟಾರೆ ವ್ಯವಸ್ಥೆಯನ್ನ ಈ ವೇದಿಕೆ ಮೂಲಕ ನಾವೆಲ್ಲರೂ ಬಹಿರಂಗವಾಗಿ ಖಂಡಿಸ್ತೇವೆ. ನಮ್ಮದೊಂದೇ ಉದ್ದೇಶ, ಈ 34 ಎಕರೆ 24 ಗುಂಟೆ ಜಮೀನಿದೆ, ವಕಾರ ಸಾಲಿನ ಜಮೀನು. ಆ ಜಮೀನು ಅದೆಷ್ಟೇ 54 ಕಾರ್ ಇರಲಿ, ಅದು 60 ಇರಲಿ, ಇದೆಲ್ಲ ಸ್ವತ್ತು ಗದಗ ಬೆಳಗೆರೆ ನಾಗರಿಕರ ಸ್ವತ್ತು. ಇದು ಸರ್ಕಾರದ ಸ್ವತ್ತು, ಪ್ರತಿಯೊಬ್ಬ ಈ ಊರಿನ ಪ್ರಜೆಗಳ ಸ್ವತ್ತು. ಅದು ಯಾವುದೇ ಹಿತಾಸಕ್ತಿಗಳಿಗೆ ಹೋಗಬಾರ್ದು, ಹಿತಾಸಕ್ತಿಗಳ ಪಾಲಾಗಬಾರ್ದು. ಈ ಒಂದು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಈ ಆಸ್ತಿ, 1 ರೂಪಾಯಿ 2 ರೂಪಾಯಿ ಸಾವಿರ ಅಲ್ಲ, ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇವತ್ತಿನ ದಿನಮಾನಗಳಲ್ಲಿ ಮಾರ್ಕೆಟ್ ರೇಟ್ ಹೋಲಿಕೆ ಮಾಡಿದ್ರೆ ಸಾವಿರಾರು ಕೋಟಿಗಿಂತ ಹೆಚ್ಚು ಮೌಲ್ಯ ಹೊಂದಿರತಕ್ಕಂಥ ಈ ಆಸ್ತಿಯನ್ನ ರಕ್ಷಣೆ ಮಾಡತಕ್ಕಂಥ ವ್ಯವಸ್ಥೆಗೆ ನಾವು ಬದ್ಧತೆವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೀವಿ. ಇಂತಹ ದುರಂತ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ. ಅದು ಮುಂದುವರೆದು ಈ ಗದಗ ಬೆಟಗೇರಿ ನಾಗರಿಕರಿಗೆ ನ್ಯಾಯ ಸಿಗಬೇಕು. ಆ ಆಸ್ತಿ ಯಾರೋ ಪಾಲಿಗೆ ಆಗದಂಗೆ ಉಳಿತಕ್ಕಂಥ ಪ್ರಯತ್ನ ಆಗಬೇಕು. ಆ ವಿಷಯದ ಬಗ್ಗೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲದ, ಆ ಉಳಿಸುವ ಬಗ್ಗೆ ನಮ್ಮ ಸಂಪೂರ್ಣ ಸಹಕಾರದ, ಉಳಿಸುವ ಬಗ್ಗೆ ನಮ್ಮ ಹೋರಾಟದ, ಆ ವಿಷಯದಲ್ಲಿ ನಾವು ಸಂಪೂರ್ಣ ಸಹಕಾರವನ್ನ ಸಾರ್ವಜನಿಕರದನ್ನು ಅಪೇಕ್ಷೆ ಪಡ್ತೀವಿ. ಸ್ಥಳೀಯ ಸಂಘ ಸಂಸ್ಥೆಗಳಿದ್ದಾವ, ಆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಆಸ್ತಿ ಉಳಿಸಲಿಕ್ಕೆ ಮುಂದೆ ಬರಬೇಕು, ನಮ್ಮೊಂದಿಗೆ ಸಹಕಾರ ಬೇಕು, ನಮ್ಮೊಂದಿಗೆ ಕೈ ಜೋಡಿಸಬೇಕು. ಈ ಆಸ್ತಿ ಉಳುವವರೆಗೂ ಹೋರಾಟ ನಡೀಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕಿಸ್ತಾ ಇದ್ದಾರೆ. ಅಣ್ಣಿಗೇರಿಯಲ್ಲಿ ಶೀಘ್ರದಲ್ಲೇ ಹೆಸರು ಖರೀದಿ ಕೇಂದ್ರ ತೆರೆಯಲಾಗುವುದು ಎಂದು ಶಾಸಕ NH ಕೋನರೆಡ್ಡಿ ಅವರು ಹೇಳಿದರು. ಶೀಘ್ರದಲ್ಲಿಯೇ ಹೆಸರು ಖರೀದಿ ಕೇಂದ್ರ ತೆರೆಯಲಾಗುವುದು. ಶಾಸಕ NH ಕೋನರೆಡ್ಡಿ. ಅತಿಯಾದ ಮಳೆಯಿಂದ ರೈತರ ಬೆಳೆದ ಹೆಸರು ಕಾಳುಗಳು ಮಳೆಗೆ ಸಿಲುಕಿ ಶೀತವಾಗಿ ಆಗಿರುವ ಕಾರಣ ಹೆಸರಿನ ರಾಶಿ ನೋಡಿ ಮಾತನಾಡಿದ ಅವರು, ರೈತರು ಮುಂಗಾರು ಮಳೆ ಸರಿಯಾಗಿ ಆಗಿದ್ದರಿಂದ ರೈತರು ಸಾಲ ಸೂಲ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಸರು ಬೆಳೆ ಬೆಳೆದು ಕಟಾವು ಮಾಡಿ ಹೆಸರು ಮಾರಾಟ ಮಾಡಲು ಹೋಗಬೇಕಾಗಿದ್ದು, ಮಾರುಕಟ್ಟೆಯಲ್ಲಿ ಹೆಸರಿಗೆ ಸೂಕ್ತ ಬೆಲೆ ಸಿಗದೇ ಇರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ
ಎಂಎಸ್ಪಿ ದರಕ್ಕಿಂತ ಕಡಿಮೆ ಆದರೆ ಸರ್ಕಾರ ಮಧ್ಯಪ್ರವೇಶಿಸಿ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರದ ಮೂಲಕ ಖರೀದಿಸಲು ನಿಯಮ ಕೈಗೊಳ್ಳಲಾಗಿದೆ. ಹೆಸರುಕಾಳು ಎಂಎಸ್ಪಿ ದರ 8,682 ನಿಗದಿ ಮಾಡಿದ್ದಾರೆ. ಆದರೆ ಮಾರುಕಟ್ಟೆಯಲ್ಲಿ 6 ರಿಂದ 7 ಸಾವಿರವರೆಗೂ ಖಾಸಗಿಯವರು ಖರೀದಿಸುತ್ತಿದ್ದಾರೆ. ಇಷ್ಟರೊಳಗೆ ಜಿಲ್ಲಾ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಎಲ್ಲ ಕಡೆ ಬೆಂಬಲ ಬೆಲೆಯಲ್ಲಿ ಹೆಸರು ಖರೀದಿ ಕೇಂದ್ರ ಪ್ರಾರಂಭಿಸುತ್ತಾರೆ ಎಂದು ರೈತರು ಹೆಸರುಕಾಳು ದಾಸ್ತಾನು ಮಾಡಿಕೊಂಡು ಎಲ್ಲ ಗ್ರಾಮಗಳ ರಸ್ತೆ ಹಾಗೂ ಖಾಲಿ ಇರುವ ಜಾಗದಲ್ಲಿ ಒಣಗಿಸುತ್ತಾ ಹಗಲು ರಾತ್ರಿ ಕಳೆಯುತ್ತಿದ್ದಾರೆ. ಇತ್ತೀಚೆಗೆ ಆಗಾಗ ಮಳೆ ಪ್ರಾರಂಭವಾಗಿ ಹೆಸರು ಕಾಳು ಹಸಿಯಾಗುತ್ತಿದ್ದು ರೈತರು ಬಹಳ ತೊಂದರೆಯಲ್ಲಿದ್ದಾರೆ. ಇನ್ನು ಸದ್ಯದಲ್ಲೇ ಹೆಸರು ಖರೀದಿ ಕೇಂದ್ರ ತೆರೆದು ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಕಿರಣ್ ಕುಮಾರ್ ಪೂಜಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಅಣ್ಣಿಗೇರಿ. ತಿಳಿಸುವುದರ ಮೂಲಕ ಇವತ್ತೇನು ಬಿಸಿಲು ಬಿದ್ದೈತಿ, ಈ ಬಿಸಿಲು ಮಳೆ ಎರಡಕ್ಕೂ ಮನವಿ ಮಾಡ್ಬೇಕಾಗಿತ್ತು. ನಾವು ಹೆಸರು ಇನ್ನೊಂದು 8 ದಿವಸ ಬಿಟ್ಬಿಟ್ರೆ ಎಲ್ಲ ಚೊಕ್ಕಾಗಿ ಬರ್ತೇವೆ. ಖರೀದಿ ಕೇಂದ್ರ ಪ್ರಾರಂಭ ಮಾಡೋಕೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಶಿವಾನಂದ ಪಾಟೀಲ್ರು, ಎಪಿಎಂಸಿ ಸದಸ್ಯರು, ಮಂತ್ರಿಗಳು ಅವ್ರಿಗೆ ಈಗಾಗಲೇ ಮನವಿ ಮಾಡೀನಿ. ಆಮೇಲೆ ರಾಜೇಂದ್ರ ಮನವಿ ಮಾಡೀನಿ, ಕಂದಾಯ ಸಚಿವರು ಮನವಿ ಮಾಡೀನಿ, ಕೃಷ್ಣ ಬೈರೇಗೌಡರು ಮನವಿ ಮಾಡೀನಿ. ಅದಕ್ಕೆ ಇಮಿಡಿಯೇಟ್ ಆಗಿ ಪ್ರಾರಂಭ ಮಾಡಲಿಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿ ಬಹಳ ಒಳ್ಳೆ ದೈಹಿಕ ಮಾನಸಿಕ ಆರೋಗ್ಯ ಕ್ರೀಡೆ ಅವಶ್ಯಕ ಎಂದು ಔರಾದ್ನ ಮಾಜಿ ಶಾಸಕ ಪ್ರಭು ಚೌಹಾಣ್ ಅವರು ಹೇಳಿದರು. ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆ ಅತ್ಯವಶ್ಯಕ. ಶಾಸಕ ಪ್ರಭು ಚೌಹಾಣ್. ಕ್ರೀಡೆಯಲ್ಲಿ ತೊಡಗಿಸಿಕೊಂಡವರಿಗೆ ಯಾವುದೇ ರೋಗಗಳು ಬಾಧಿಸುವುದಿಲ್ಲ. ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರಲು ಕ್ರೀಡೆಗಳು ಅವಶ್ಯವಾಗಿದ್ದು ವಿದ್ಯಾರ್ಥಿಗಳು ಓದಿನೊಂದಿಗೆ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ವಿಶೇಷವಾಗಿ ದೇಶೀಯ ಆಟಗಳನ್ನು ಆಡಬೇಕು ಎಂದು ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಹಾಗೂ ಪ್ರತಿಸ್ವಾಮಿ ಪದವಿ ಪೂರ್ವ ಕಾಲೇಜು ಔರಾದ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 16ರಂದು ಔರಾದ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 2024-25ನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ವಿದ್ಯಾರ್ಥಿಗಳ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ತಾಲೂಕು, ಜಿಲ್ಲಾ ಮತ್ತು ವಿಭಾಗ ಮಟ್ಟದಲ್ಲಿ ಜಯಿಸಿ ರಾಜ್ಯ ಮಟ್ಟಕ್ಕೆ ಹೋಗುವಂತಹ ತಂಡಕ್ಕೆ 31,000 ರೂಪಾಯಿ ಬಹುಮಾನ ಮತ್ತು ಟಿ ಶರ್ಟ್ಗಳನ್ನು ನೀಡಲಾಗುವುದು ಎಂದು ಘೋಷಿಸಿದರು. ವಿದ್ಯಾರ್ಥಿಗಳು ಕ್ರೀಡಾ ಮನೋಭಾವನೆಯಿಂದ ಹುಮ್ಮಸ್ಸಿನಿಂದ ಆಟವಾಡಬೇಕು. ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಜಯಿಸಿ ತಾಲೂಕಿನ ಹೆಸರನ್ನ ಎತ್ತರಕ್ಕೆ ಏರಿಸಬೇಕು. ಶಿಕ್ಷಣದ ಅಭಿವೃದ್ಧಿಗೆ ನಾನು ಸದಾ ಬದ್ಧನಾಗಿದ್ದೇನೆ. ಐಎಎಸ್, ಐಪಿಎಸ್, ಕೆಎಎಸ್ ನಂತಹ ಹುದ್ದೆಗಳಿಗೆ ಏರಲು ಪ್ರಯತ್ನ ವಹಿಸಬೇಕು. ಕ್ರೀಡಾ ಕ್ಷೇತ್ರದಲ್ಲಿ ಸಾಧಿಸಲು ಮುಂದಾಗಬೇಕು ಎಂದು ತಿಳಿಸಿದರು. ನಂತರದಲ್ಲಿ ಶಾಸಕರಾದ ಗುಂಡಪ್ಪ ಬಿರಾದಾರ್ ಅವರು ಮಾತನಾಡಿ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಎಂಬ ಸದಾಶಯದೊಂದಿಗೆ ಶಾಸಕರು ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳ ಕಲಿಕೆಗೆ ಬೇಕಿರುವ ಎಲ್ಲಾ ಸೌಕರ್ಯಗಳನ್ನು ಒದಗಿಸುತ್ತಾರೆ ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಮಾಲ್ತೇಶ್ ಚಿದ್ರಿ, ಪ್ರಿನ್ಸಿಪಾಲರಾದ ಓಂ ಪ್ರಕಾಶ್ ದಡ್ಡೆ, ಡಾಕ್ಟರ್ ಮನ್ಮಥ ಡೋಳೆ, ರೋಣಯ್ಯ ಮಠ್, ಅನಿಲ್ ಕುಮಾರ್, ಅಖಿಲ ಸಮಾಜ ಸೇವಕ ರಾಹುಲ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲಕ್ಷ್ಮಣ್ ರಾಠೋಡ್, ಎನ್ಕೆಎಸ್ ಟಿವಿ4 ನ್ಯೂಸ್, ಬೀದರ್. जो मेरे स्टूडेंट है, बच्चे हैं, मेरे भाई बहन है, मैं कल भी बोला, आज भी बोल रहा हूं, आपकी इच्छा आगे ज्यादा पढ़ने की है, लेकिन पिताजी को आपको पढ़ाने को दिक्कत आती है. किसको आईएएस बनना है, आईपीएस बनना है, डॉक्टर बनना है, डीसी बनना है, एसपी बनना है, आप बनिए. आपके साथ में प्रभु चौहान रहेगा. आपके हर चीज में प्रभु चौहान रहेगा. ये तीसरा. चौथा, ये जो आज खेल है ना, ये क्रिकेट हमारा. ಕೋಲಾರದ ಈ ಗ್ರಾಮದಲ್ಲಿ ವ್ಯವಸ್ಥಿತವಾದ ಮೂಲಸೌಕರ್ಯಗಳು ಇಲ್ಲ. ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಗ್ರಾಮದಲ್ಲಿ ವ್ಯವಸ್ಥಿತವಾದ ಮೂಲಸೌಕರ್ಯಗಳು ಇಲ್ಲದೆ ಸಾರ್ವಜನಿಕರ ಪರದಾಟ. ಇದೊಂದು ಗ್ರಾಮದಲ್ಲಿ 15 ವರ್ಷದಿಂದ ನಮ್ಮೂರಿಗೆ ರಸ್ತೆನೇ ಹಾಕಿಲ್ಲ ಹಾಗೂ ಕುಡಿಯುವ ನೀರು ಫ್ಲೋಪೈಡ್ ಯುಕ್ತ ನೀರನ್ನೇ ಕುಡಿಯುವ ಪರಿಸ್ಥಿತಿ ಬಂದಿದೆ ಎಂದು ಊರಿನ ಗ್ರಾಮಸ್ಥರು ಗಂಭೀರ ಆರೋಪ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಹೌದು, ಈ ಘಟನೆಗಳು ಎಲ್ಲ ಬೆಳಕಿಗೆ ಬಂದಿರುವುದು ಕೋಲಾರ ತಾಲೂಕಿನ ಹೇಳೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಮಾರಿನಹಳ್ಳಿ ಗ್ರಾಮದಲ್ಲಿ. ಸುಮಾರು ವರ್ಷಗಳಿಂದ ನಮ್ಮ ಊರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದು, ಗ್ರಾಮದಲ್ಲಿ ಸರಿಯಾಗಿ ರಸ್ತೆ ಇಲ್ಲದೆ ಅಪಘಾತಗಳು ಆಗುತ್ತಿದ್ದು, ಮಳೆ ಬಂದ್ರೆ ಓಡಾಡಲು ಸಹ ಆಗದೆ ತೊಂದರೆ ಅನುಭವಿಸುತ್ತಿದ್ದು, ಊರಿನ ಎಲ್ಲಾ ಬೀದಿಗಳಲ್ಲಿ ಚರಂಡಿಯನ್ನ ಸ್ವಚ್ಛತೆ ಮಾಡದೆ ನಕಲಿ ಬಿಲ್ ಮಾಡಿ ಹಣ ದೋಚುತ್ತಿದ್ದಾರೆ.
ಹಾಗೂ ಗ್ರಾಮಕ್ಕೆ ಬೀದಿ ದೀಪಗಳು ಸರಿಯಾಗಿ ಇಲ್ಲದೆ ಕತ್ತಲಲ್ಲಿಯೇ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅದಲ್ಲದೆ ಗ್ರಾಮಕ್ಕೆ 4 ಬೋರ್ವೆಲ್ಗಳು ಇದ್ದು ಚೆನ್ನಾಗಿ ಇರುವಂತಹ ಬೋರ್ವೆಲ್ ಬಿಟ್ಟು ಫ್ಲೋರೈಡ್ ಯುಕ್ತ ನೀರನ್ನ ಗ್ರಾಮಕ್ಕೆ ಕೊಡುತ್ತಿದ್ದು ಆ ನೀರನ್ನ ಕುಡಿದು ಇಲ್ಲ ಸಲ್ಲದ ಕಾಯಿಲೆಗಳು ಬರುತ್ತಿವೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು. ಗ್ರಾಮದಲ್ಲಿ ಚರಂಡಿಗಳು ಸ್ವಚ್ಛತೆ ಮಾಡದೆ ವಾಸನೆ ಬರುತ್ತಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಾಣ ಕೂಡರಂತೆ ನಮಗೆ ಸಂಬಂಧವಿಲ್ಲ ಈ ರೀತಿಯ ವರ್ತನೆ ಮಾಡುತ್ತಿದ್ದಾರೆ. ಪಿಡಿಒ ಅವರನ್ನ ಕೇಳಿದ್ರೆ ನಿಮ್ಮ ಗ್ರಾಮ ನ್ಯಾಯಾಲಯದಲ್ಲಿ ಜಮೀನಿಗೆ ಸಂಬಂಧಪಟ್ಟ ಪ್ರಕರಣ ಇರುವುದರಿಂದ ನಿಮ್ಮ ಗ್ರಾಮದಲ್ಲಿ ಗ್ರಾಮ ಠಾಣಾ ಬಿಟ್ಟು ಸರ್ವೆ ನಂಬರ್ ಖಾತೆಗಳು ಇರುವುದರಿಂದ ನಾವು ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಪರಿಹರಿಸಲು ಮನವಿ ಮಾಡಿದ್ದಾರೆ. ವೆಂಕಟೇಶ್, NKS TV4 ನ್ಯೂಸ್, ಕೋಲ್ಹಾರ. ಮಾರನಹಳ್ಳಿ ಓಳೂರು ಪಂಚಾಯತಿ ಕುಡಿಯೋ ನೀರು ಚೆನ್ನಾಗಿಲ್ಲ. ವ್ಯವಸ್ಥೆ ಕುಡಿಯೋ ನೀರು ವ್ಯವಸ್ಥೆ ಚೆನ್ನಾಗಿಲ್ಲ. ಇನ್ನು ರೋಡ್ ಮಳೆ ಬಿದ್ದರೆ ಓಡಾಡಕ್ಕೆ ಸರಿ ಇಲ್ಲ, ತೊಂದರೆ ಆಗ್ತದೆ. ಮನೆ ಪಾಪ ಯಾರ ಬಂದು ಈ ಕಡೆ ಫಂಕ್ಷನ್ ಐತೆ ಬಿದ್ದೋದ್ರಿ ಇಲ್ಲಿ ಗಾಡಿ. ನಮ್ಮ ಹೆಸರು ಸುರೇಶ್ ಅಂತ, ಮಾರೇನಹಳ್ಳಿ ಗ್ರಾಮ, ಓಳೂರು ಪಂಚಾಯಿತಿ ಕಡೆಯಿಂದ ಏನೇ ಆಗಲಿ ಅಭಿವೃದ್ಧಿ ಕೆಲಸ ಒಂದೂ ಆಗಿಲ್ಲ. 20 ವರ್ಷದಿಂದ ಒಂದು ಚರಂಡಿ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಬೀದಿ ದೀಪ ಆಗಲಿ, ಬೇರೆ ಏನೇ ಥರ ಮಾರೇನಹಳ್ಳಿ ಗ್ರಾಮಕ್ಕೆ ಯಾವುದೂ ಒಂದು ಕೂಡ ಸ್ಪಂದಿಸಿಲ್ಲ ಅವರು. ರಸ್ತೆ, ಕುಡಿಯೋ ನೀರು, ಮೇಯ್ನು ಕುಡಿಯೋ ನೀರು ಒಂದೂ ಚೆನ್ನಾಗಿಲ್ಲ. ಒಂದು ಬೋರ್ ಚೆನ್ನಾಗೈತೆ, ಮೋಟ್ರ್ ಬಿಟ್ಟು 6 ತಿಂಗಳಾಗೈತೆ, ಇವತ್ತು ಕನೆಕ್ಷನ್ ಇಲ್ಲ. ಅದು 4 ಬೋರ್ಗಳಿದ್ದಾವೆ. ಬೋರೇನೋ 4 ಐತೆ, ಪ್ರಯೋಜನವೇ ಇಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ನಮಗೆ. ಊರಿನ ಮೂಲ ಸೌಕರ್ಯಗಳು ಎಲ್ಲ ಒಂದು ಕಡೆಯಿಂದ ಮೂಲ ಸೌಕರ್ಯಗಳು ಆದ್ಯತೆ ಆಗಬೇಕು. ಎಲ್ಲ ಆಗಿಲ್ಲ ಅಂದರೆ ಮಂಡಲ್ಗೆ ನಾವು ಹೋಗಿ ಮುತ್ತಿಗೆ ಹಾಕ್ತೀರಿ. ಇದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಇವಾಗ ಅಷ್ಟೇ. ನಾವು ಅರ್ಚನಾ, ನಮ್ಮ ಮಾರೇನಹಳ್ಳಿ ಓಳೂರು ಗ್ರಾಮ ಪಂಚಾಯತಿ 20 ವರ್ಷದಿಂದ ಆಗೈತಿ. ಇಲ್ಲಿ ಚರಂಡಿಗಳಾಗಿಲ್ಲ, ರೋಡ್ ವ್ಯವಸ್ಥೆ ಆಗಿಲ್ಲ. ಎಲ್ಲ ಲೇಡೀಸ್ ಎಲ್ಲ ಬಿದ್ದೋಗ್ತಾ ಇದ್ದಾರೆ. ಚರಂಡಿ ನೀರು ಎಲ್ಲಿ ಹೋಗಕ್ಕೆ ದುರಸ್ತಿಗಳಾಗ್ತಾ ಇದೆ ಅಂತ. ನಾನು ಇದೇ ಊರಿನ ವಾಸಸ್ಥ. ಸುಮಾರು ಅಂದರೆ 20 ವರ್ಷ ಆಗೈತೆ ನಮ್ಮೂರಲ್ಲಿ ಯಾವುದೇ ಒಂದು ಕಾರ್ಯ, ಒಂದು ರೋಡ್ ಆಗಲಿ ಇದಾಗಲಿ ವ್ಯವಸ್ಥೆ ಮಾಡಿ. ಚರಂಡಿಗಳು ಕೆಲವು ಮಾತ್ರ ಕ್ಲೀನ್ ಮಾಡ್ತಾರೆ, ಆ ಕಡೆ ಈ ಕಡೆ ಎಲ್ಲ ಬಿಟ್ಬಿಟ್ಟು ಬಿಲ್ ಮಾಡ್ಕೊಂಡಿದ್ದಾರೆ. 6 ತಿಂಗಳಾಗೈತೆ ಬಸ್ ಸ್ಟ್ಯಾಂಡಲ್ಲಿ ಲೈಟ್ ಹೋಗಿ. ಇದುವರೆಗೂ ಅದ್ರ ಗಮನ ಒಬ್ಬರು ಇದು ಮಾಡಿಲ್ಲ. ನೋಡಿ, 3 ದಿನದಿಂದ ಡೈರಿಯಲ್ಲಿ ಕರೆಂಟ್ ಇಲ್ಲ. ಊರೇನೋದು ಗೊತ್ತಾಗ್ತಾ ಇಲ್ಲ. ನೀವು ನೋಡಿರ್ಬೋದು, ಎಲ್ಲ ವಿಡಿಯೋ ಮಾಡಿ ಎಲ್ಲ ಹಾಕಿದ್ದಾರೆ ನೆನ್ನೆ. ದಯವಿಟ್ಟು ಇದನ್ನು ನಮ್ಮ ಊರಲ್ಲಿ ಇರ್ತಕ್ಕಂಥ ಈ ವ್ಯವಸ್ಥೆಯನ್ನು ಸಮಸ್ಯೆ ಇದೆ ಅಂತ ಮನವಿ ಕೊಟ್ಟಿದ್ರೆ ಯಾರಿಗಾದ್ರು ಎಲ್ಲ ಹೇಳ್ತಾ ಇದ್ದೀರಿ, ಒಬ್ಬರು ಕಿವಿ ಮೇಲೆ ಹಾಕೊಂತ ಇಲ್ಲ. ಮೊನ್ನೆ ಬಿಲ್ ಮಾಡ್ದಿರ ಇದ್ರು ಕೂಡ ಇಲ್ಲಿ ಬಂದಿದ್ದಾರೆ, ಏನೋ ಜೈ ಕರ್ಕೊಂಡು ಬಿಲ್ ಮಾಡಕ್ಕೆ. ನಾವು ಬಂದು ಕೇಳಿದೆ, ಅವ್ರಿಗೆ ಕಸನೇ ತೆಗ್ದಿಲ್ಲ, ಬಿಲ್ ಆ ಕಡೆ ಕರ್ಕೊಂಡ್ ಬಂದಿದ್ದಾರೆ ಮೆಂಬರು. ನಾನು ಕೇಳಿದೆ, ಏನಪ್ಪ ನೀನು ಬಂದಿರೋದು ಅಂತ ಕೇಳಿದಾಗ ಅವರು ಇದು ಚರಂಡಿ ನೋಡಕ್ಕೆ ನೋಡಿದ್ರ ಅಂತ ಕೇಳಿದೆ. ನೋಡಿದ್ರೆ ನೋಡಪ್ಪ, ಒಂದು ಸಂಖ್ಯೆ ಕೂಡ ಇತ್ತಿಲ್ಲ, ನಾನು ಬಿಲ್ ಮಾಡ್ಬೇಕು ಅಂದಂಗೆ ಹೆಂಗಾಗಪ್ಪ. ಎಷ್ಟು ಸಾರಿ ಮನವಿ ಕೊಟ್ಟಿದ್ದೀರಾ ನೀವು ಪಂಚಾಯತಿಗೆ? ನಾವು ಪಂಚಾಯತಿಗೆ ಆಲ್ರೆಡಿ ಹೇಳಿದ್ದೀನಿ, 2 ಸಲ ಹೇಳಿದ್ದೀನಿ. ಮತ್ತೆ ಏನು ಹೇಳ್ತಾರೆ? ಜೈ ಅವರು ಬಂದಿದ್ರು, ಅವ್ರಿಗೂ ಹೇಳಿದ್ದೀನಿ. ಮೊನ್ನೆ ರೀಸೆಂಟಾಗಿ ಒಂದು ವಾರದಲ್ಲಿ ಹೋಗಿ ಮಂಡಲಲ್ಲೂ ಹೇಳ್ಬಿಟ್ಟು ಬಂದಿದ್ದೀನಿ ನಾನು. ನೀವು ಹೇಳಿದಾಗ ಏನಂತಾರೆ ಅವರು? ಇಲ್ಲಪ್ಪ, ಕ್ಲೀನ್ ಮಾಡ್ತೀರಿ ಅಂತಾರೆ. ಇದುವರೆಗೂ ಯಾವುದೇ ವ್ಯವಸ್ಥೆ ನೋಡಿ ನೀವು ನೋಡಿದ್ರಲ್ಲ ಈಗ ಯಾವ ಕಡೆ ಏನು ಮಾಡಿದ್ದಾರೆ ಏನು ಅನ್ನೋದು. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.